ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ 4ನೇ ಯೂನಿಟ್ ಅಲ್ಲಿ ಸೇಫ್ಟಿ ಮತ್ತೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಸೇಫ್ಟಿ ಆಸ್ಪೆಕ್ಟ್ಸ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಸೇಫ್ಟಿ ಆಸ್ಪೆಕ್ಟ್ಸ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವಿಸ್ತಾರವಾಗಿ ಮಾತಾಡಿದ್ವಿ. ಸೊ ಅದೇ ರೀತಿ ಈಗ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಕ್ವಾಲಿಟಿ ಮ್ಯಾನೇಜ್ ಮಾಡಬೇಕು ಕನ್ಸ್ಟ್ರಕ್ಷನ್ ಅಲ್ಲಿ. ವಿತೌಟ್ ಕ್ವಾಲಿಟಿ ದ ಕಸ್ಟಮರ್ ವಿಲ್ ನಾಟ್ ಸ್ಯಾಟಿಸ್ಫೈ. ಸೊ ಕ್ವಾಲಿಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೀರಿಯಾ. ಸೊ ಅದಕ್ಕಾಗಿ ಕ್ವಾಲಿಟಿ ಬಹಳ ಮುಖ್ಯ. ನಾವು ಕ್ವಾಲಿಟಿನ ಮೇಂಟೈನ್ ಮಾಡಬೇಕು ಕನ್ಸ್ಟ್ರಕ್ಷನ್ ಅಲ್ಲಿ. ವಿತೌಟ್ ಕ್ವಾಲಿಟಿ ಅಶ್ಯೂರೆನ್ಸ್ ಅಥವಾ ಕ್ವಾಲಿಟಿ ಅಶ್ಯೂರೆನ್ಸ್ ಬೇರೆ. ಕ್ವಾಲಿಟಿ ಅಶ್ಯೂರೆನ್ಸ್ ಅಂತಂದ್ರೆ ಮೊದಲು ಕನ್ಸ್ಟ್ರಕ್ಷನ್ ಮುಂಚೆ ಕಾಂಟ್ರಾಕ್ಟ್ ಅವಾರ್ಡ್ ಮಾಡುವಾಗ ನಾವು ಪ್ರಾಮಿಸ್ ಮಾಡೋದನ್ನ ಅಶ್ಯೂರೆನ್ಸ್ ಅಂತೀವಿ. ಸೊ ಒಂದ್ಸರಿ ಪ್ರಾಮಿಸ್ ಮಾಡದ್ಮೇಲೆ ವಿ ಹ್ಯಾವ್ ಟು ಬಿ ಒಬೇ ವಿತ್ ದ ಪ್ರಾಮಿಸಸ್, or otherwise what are the conditions we are imposed in the contract document, that should be we have to follow. So assurance should be implemented. So therefore the quality is the most important, because when the owner is paying the money to the contractor for carrying out the work, so definitely he is expecting the quality. So ultimate satisfaction of the owner is only by quality construction. So therefore quality is a most important criteria. So when you are paying, so contractor ge owner ಕೊಡ್ತಾ ಇದ್ದಾನೆ ದುಡ್ಡು ಅಂತಂದ್ರೆ ಅವನ ಎಕ್ಸ್ಪೆಕ್ಟೇಷನ್ ಫೈನಲ್ ಆಗಿ ಕ್ವಾಲಿಟಿ ತುಂಬಾ ಚೆನ್ನಾಗಿರ್ಬೇಕು ಅನ್ನೋದ್ರ ಬಗ್ಗೆನೇ ಅವನು ಯೋಚನೆ ಮಾಡ್ತಾನೆ. ಬರೀ ಕ್ವಾಲಿಟಿ ಒಂದೇ ಅಲ್ಲ, ಸೊ ಕಾಸ್ಟ್ ಕಡಿಮೆ ಆಗ್ಬೇಕು. ನಾವು ಏನ್ ರೇಟ್ಗೆ ಮಾತಾಡಿದೀವಿ, ಆ ಪ್ರಾಜೆಕ್ಟ್ ಅನ್ನ ಎಷ್ಟಕ್ಕೆ ನಾವು ಔಟ್ಸೋರ್ಸ್ ಮಾಡಿದೀವಿ, ಅವನಿಗೆ ಕಾಂಟ್ರಾಕ್ಟ್ ಅವಾರ್ಡ್ ಮಾಡಿದೀವಿ, ಅಷ್ಟೇ ದುಡ್ಡಲ್ಲಿ ಅವನು ಕನ್ಸ್ಟ್ರಕ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ನಾವು ಯೋಚನೆ ಮಾಡ್ತೀವಿ. ಬರೀ ಕ್ವಾಲಿಟಿ ಒಂದೇ ಚೆನ್ನಾಗಿರ್ಬೇಕು, ದುಡ್ಡು ಎಷ್ಟು ಬೇಕಾದ್ರೂ ತಗೊಳ್ಳಿ ಅಂತಿಲ್ಲ. ದುಡ್ಡನ್ನ ಎಷ್ಟು ತಗೋಬೇಕು ಅಷ್ಟೇ ತಗೋಬೇಕು, ಕ್ವಾಲಿಟಿನೂ ಮೇಂಟೈನ್ ಮಾಡ್ಬೇಕು, ಪ್ರಾಜೆಕ್ಟ್ ಅನ್ನ ಇನ್ ಟೈಮ್ ಅಲ್ಲೂ ಕಂಪ್ಲೀಟ್ ಮಾಡ್ಬೇಕು ಸ್ಟಿಪ್ಯುಲೇಟೆಡ್ ಡ್ಯೂರೇಷನ್ ಅಲ್ಲಿ. ಅದಕ್ಕಾಗಿ ನಾವು ಇನ್ಸ್ಪೆಕ್ಷನ್ಸ್ ಮಾಡ್ಬೇಕು. ಇವೆಲ್ಲ ಆಗ್ತಾ ಇದೆಯಾ, ಕಾಸ್ಟ್ ಕಂಟ್ರೋಲ್ ಆಗ್ತಾ ಇದೆಯಾ, ಕಾಸ್ಟ್ ಹೆಚ್ಚಿಗೆ ಆಗ್ತಾ ಇಲ್ವಾ, ಸೊ ನಮ್ಮ ಏನು ಕ್ವಾಲಿಟಿ ಮೇಂಟೈನ್ ಆಗ್ತಾ ಇದೆಯಾ, ಮತ್ತೆ ಟೈಮ್ ಒಳಗಡೆ ಏನು ಪ್ರೋಗ್ರೆಸ್ ಎಕ್ಸ್ಪೆಕ್ಟೆಡ್ ಪ್ರೋಗ್ರೆಸ್ ಇದೆ ಈ ಒಂದು ಡ್ಯೂರೇಷನ್ ಅಲ್ಲಿ ಅದು ಆಗ್ತಾ ಇದೆಯಾ ಅದನ್ನೆಲ್ಲ ನೋಡ್ಲಿಕ್ಕಾಗೆ ಇನ್ಸ್ಪೆಕ್ಷನ್ ಮಾಡುವಂಥದ್ದು. ಸೊ ಇಲ್ಲ ಅಂದ್ರೆ ಇನ್ಸ್ಪೆಕ್ಷನ್ ನೆಸೆಸಿಟಿ ಬರೋದೇ ಇಲ್ಲ. ಸೊ ಅದಕ್ಕಾಗಿ ಇನ್ಸ್ಪೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಇನ್ಸ್ಪೆಕ್ಷನ್ ಮಾಡುವಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಅಥವಾ ಇನ್ಸ್ಪೆಕ್ಷನ್ ಅವಶ್ಯಕತೆ ಏನು ಅನ್ನೋದ್ರ ಬಗ್ಗೆ ಕೇಳ್ತೀವಿ. ಇನ್ಸ್ಪೆಕ್ಷನ್ ಮಾಡುವಂಥದ್ದು ಜನರಲಿ ನಾವು ಡಿಸ್ಕಸ್ ಮಾಡ್ದಂಗೆ, ಸೊ ವಾಟ್ ಎವರ್ ದ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ ನಾವು ಏನು ಸ್ಟ್ಯಾಂಡರ್ಡ್ಸ್ ನ ಇಂಪೋಸ್ ಮಾಡಿದೀವಿ ಅಥವಾ ಕಂಡೀಷನ್ಸ್ ನ ಇಂಪೋಸ್ ಮಾಡಿದೀವಿ, ಆ ಕಂಡೀಷನ್ಸ್ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಅದಾಗ್ತಾ ಇದೆಯಾ ಅಂತ ನೋಡೋದೇ ನಮ್ಗೆ ಇನ್ಸ್ಪೆಕ್ಷನ್. ಅದು ಸರಿಯಾದ ರೀತಿ ಆಗ್ತಿದ್ಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋದನ್ನ ಇನ್ಸ್ಪೆಕ್ಷನ್ ಅಂತೀವಿ. ಅದು ಬೇರೆ ಅರ್ಥ ಏನಿಲ್ಲ ಅದಕ್ಕೆ. ಸೊ ಅದನ್ನ ನಾವು ಏನು ಅವಶ್ಯಕತೆ ಅಂದ್ರೆ ಇದೇ ಅವಶ್ಯಕತೆ, ಸೊ ಅದನ್ನ ಎಲಾಬ್ರೇಟ್ ಮಾಡ್ಬೇಕು. ಸೊ ನಾವು ಕಾಂಟ್ರಾಕ್ಟ್ ಡಾಕ್ಯುಮೆಂಟ್ ಅಲ್ಲಿ ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ ಅದ್ರ ಪ್ರಕಾರ ಕೆಲಸ ಆಗ್ತಿದ್ಯಾ, ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ ಯಾವ ತರ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ, ಡ್ರಾಯಿಂಗ್ ನ ಇಶ್ಯೂ ಮಾಡಿದೀವಿ, ಸೈಟ್ಗೆ ಸ್ಪೆಸಿಫಿಕೇಶನ್ಸ್ ನ ಕೊಟ್ಟಿದೀವಿ, ಇಂಥ ಕೆಲಸಕ್ಕೆ ಈ ತರ ಕ್ರಮದಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿ. ಸೊ ಸ್ಟ್ರಕ್ಚರಲ್ ಡೀಟೇಲ್ ಕೊಟ್ಟಿದೀವಿ. ಸೊ ಈ ಒಂದು ಕೆಲಸನ ಯಾವ ರೀತಿ, ಫಾರ್ ಎಕ್ಸಾಂಪಲ್ RCC ವರ್ಕ್ ಇದ್ರೆ ರಿಇನ್ಫೋರ್ಸ್ಮೆಂಟ್ ಎಷ್ಟಾಗ್ಬೇಕು, ಸ್ಲಾಬ್ ಥಿಕ್ನೆಸ್ ಇರ್ಬೋದು ಎಷ್ಟಿರ್ಬೇಕು, ಫುಟಿಂಗ್ ಥಿಕ್ನೆಸ್ ಎಷ್ಟಿರ್ಬೋದು, ಗ್ರೇಡ್ ಆಫ್ ಕಾಂಕ್ರೀಟ್ ಎಷ್ಟಿರ್ಬೋದು, ಸೊ ಎಕ್ಸೆಟ್ರಾ ಆಲ್ ದ ಡೀಟೇಲ್ಸ್ ಆರ್ ಗಿವನ್ ಇನ್ ದ ಸ್ಟ್ರಕ್ಚರಲ್ ಡೀಟೇಲ್. ಸೊ ಅದನ್ನ ಅದ್ರ ಪ್ರಕಾರ ಕೆಲಸ ಆಗ್ತಿದ್ಯಾ. ಸೊ ಪ್ರೋಗ್ರೆಸ್ ಬಗ್ಗೆನೂ ಕೊಟ್ಟಿದೀವಿ, ಬಾರ್ ಚಾರ್ಟ್ ಕೊಟ್ಟಿದೀವಿ, ಟೈಮ್ ಶೆಡ್ಯೂಲ್ ಕೊಟ್ಟಿದೀವಿ, ಆ ಟೈಮ್ ಶೆಡ್ಯೂಲ್ ಪ್ರಕಾರ ಕೆಲಸ ಆಗ್ತಿದ್ಯಾ. ಸೊ ಎಸ್ಟಿಮೇಟೆಡ್ ಕಾಸ್ಟ್ ಪ್ರಕಾರನೇ ಕೆಲಸ ಆಗ್ತಿದ್ಯಾ, ಅದಕ್ಕಿಂತ ಹೆಚ್ಚಿಗೆ ಆಗ್ಬಾರ್ದಲ್ಲ ಕಾಸ್ಟ್, ಪ್ರಾಜೆಕ್ಟ್ ಕಾಸ್ಟ್. ಸೊ ಪ್ರಾಜೆಕ್ಟ್ ಕಾಸ್ಟ್ ಹೆಚ್ಚಿಗೆ ಹಾಕೋದಾದ್ರೆ ನಾವು ಸೂಪರ್ವೈಸ್ ಮಾಡಿ ಪ್ರಯೋಜನ ಏನು. ಸೊ ಅದರಿಂದ ಅದನ್ನೆಲ್ಲ ನೀಡ್ ಫುಲ್ಫಿಲ್ ಮಾಡಕ್ಕೆ, ಇದನ್ನೆಲ್ಲ ಫುಲ್ಫಿಲ್ ಮಾಡಕ್ಕೆ ಅದನ್ನೇ ಅವಶ್ಯಕತೆಗಳನ್ನು. ಯಾಕೆ ಅಂತಂದ್ರೆ ಇವೆ. ಸೊ ಕಾಂಟ್ರಾಕ್ಟ್ ಡಾಕ್ಯುಮೆಂಟ್ ಅಲ್ಲಿ ಇವೆಲ್ಲ ಏನ್ ಹೇಳಿದೆ ನಾನು, ಇದನ್ನ ನಾವೇನ್ ಅಗ್ರಿಮೆಂಟ್ ಅಲ್ಲಿ ನಾವು ಮಾಡ್ಕೊಂಡಿದ್ವಿ, ಕಂಡೀಷನ್ಸ್ ಹಾಕಿದ್ವಿ, ಅದನ್ನ ಫುಲ್ಫಿಲ್ ಆಗಿದೆ ಅಂತ ಚೆಕ್ ಮಾಡೋದನ್ನೇ ಇನ್ಸ್ಪೆಕ್ಷನ್ ಅನ್ನೋದು. ಅದೇ ಅವಶ್ಯಕತೆ ಇರುವಂತ. ಸೊ ಇನ್ಸ್ಪೆಕ್ಷನ್ ಮಾಡುವಂತ ವ್ಯಕ್ತಿ ಅಥವಾ ಅಥಾರಿಟಿ
ಯಾರಿದ್ದಾರೆ ಅವರಲ್ಲಿ ಏನು ತತ್ವ ಸಿದ್ಧಾಂತಗಳು ಅಥವಾ ಪ್ರಿನ್ಸಿಪಲ್ಸ್ ಇರಬೇಕು, ಯಾವ ರೀತಿ ಇನ್ಸ್ಪೆಕ್ಷನ್ಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡೋದು. ಸೊ ಇನ್ಸ್ಪೆಕ್ಷನ್ಸ್ ಅನ್ನ ಮಾಡ್ಬೇಕು ಅಂತ ಅಂದ್ರೆ ಆ ವ್ಯಕ್ತಿ, ನಾವು ಸೈಟ್ ಅಲ್ಲಿ ಇನ್ಸ್ಪೆಕ್ಷನ್ ಕ್ಯಾರಿ ಮಾಡ್ಬೇಕಂತ ಅಂದ್ರೆ ಮೆಟೀರಿಯಲ್ ಫಸ್ಟ್ ಪಾರ್ಟ್ ಮೆಟೀರಿಯಲ್ ನ ಚೆಕ್ ಮಾಡ್ತೀವಿ. ಮೆಟೀರಿಯಲ್ ನ ನಾವು ಸೋರ್ಸ್ ಅಲ್ಲಿ ಅಥವಾ ಸೈಟ್ ಅಲ್ಲಿ ಚೆಕ್ ಮಾಡ್ತೀವಿ. ನಾವು ಸೋರ್ಸ್ ಅಲ್ಲಿ ಚೆಕ್ ಮಾಡೋದು ಬಹಳ ಒಳ್ಳೇದು. ಸೈಟ್ ಅಲ್ಲಿ ತಂದು ಒಂದ್ಸರಿ ಮೆಟೀರಿಯಲ್ ನ ತಂದು ಒಂದು ಸೈಟ್ ಅಲ್ಲಿ ಇಟ್ಬಿಟ್ಟಾದ್ಮೇಲೆ ನಾವು ಚೆಕ್ ಮಾಡಿದ್ರೆ ಅದರಲ್ಲಿ ಕಳಪೆ ಅಥವಾ ಮೆಟೀರಿಯಲ್ಸ್ ಆರ್ ನಾಟ್ ಅಪ್ ಟು ದ ಸ್ಟ್ಯಾಂಡರ್ಡ್ ಅಂತ ಗೊತ್ತಾದ್ರೆ ಅದನ್ನ ನಾವು ವಾಪಸ್ ಕಳ್ಸಕ್ ಆಗಲ್ಲ, ಅದನ್ನ ಕೆಲ್ಸಕ್ಕೆ ಬಳಸಬೇಕಾಗತ್ತೆ. ಒಂದ್ಸರಿ ಕೆಲ್ಸಕ್ಕೆ ಸಬ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ನ ಕೆಲ್ಸಕ್ಕೆ ಬಳಸಿದ್ರೆ ಮತ್ತೆ ಸಬ್ ಸ್ಟ್ಯಾಂಡರ್ಡ್ ಅಥವಾ ಸಬ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ವರ್ಕ್ ಆಗತ್ತೆ, ಅಥವಾ ಕ್ವಾಲಿಟಿ ಎಕ್ಸ್ಪೆಕ್ಟೆಡ್ ಕ್ವಾಲಿಟಿ ಬರೋದಿಲ್ಲ. ಈ ಕಾರಣಕ್ಕಾಗಿ ನಾವು ಮೆಟೀರಿಯಲ್ ನ ನಾವು ಸೋರ್ಸ್ ಅಲ್ಲಿ ಅಥವಾ ಸೈಟ್ ಅಲ್ಲಿ ಚೆಕ್ ಮಾಡಬಹುದು. ಎಲ್ಲಾ ಮೆಟೀರಿಯಲ್ ನ ಸಾಮಾನ್ಯವಾಗಿ ನಾವು ಸೈಟ್ ಅಲ್ಲೇ ಮಾಡ್ತೀವಿ, ಸೋರ್ಸ್ ಅಲ್ಲಿ ಮಾಡೋದಿಲ್ಲ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಸೈಟ್ ಅಲ್ಲಿ ಮಾಡಲ್ಲ ಅಂತ ಅಂದ್ಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ಸೋರ್ಸ್ ಅಲ್ಲೇ ಮಾಡ್ಬೇಕಾಗುತ್ತೆ. ಉದಾಹರಣೆ ಎಕ್ಸಾಂಪಲ್ ಹೇಳಿದೆ ನಾನು, ವಾಟರ್ ಸಪ್ಲೈ ಪೈಪ್ ಲೈನ್ ಹಾಕ್ತಾ ಇದ್ವಿ ಯಾವುದೋ ಒಂದು ವಿಲೇಜ್ಗೆ. ಸೊ ಆ ಒಂದು ನೀರು ಸರಬರಾಜು ವ್ಯವಸ್ಥೆ ಮಾಡುವಾಗ ಅದು ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಪ್ರಾಜೆಕ್ಟ್ಸ್ ಇರ್ಬೋದು. ಸೊ ಅಂತ ಸಂದರ್ಭದಲ್ಲಿ ಪೈಪ್ ಲೈನ್ ಹಾಕುವಾಗ ಪೈಪ್ ಲೈನ್ ನ ಕ್ವಾಲಿಟಿ ನ ಚೆಕ್ ಮಾಡ್ಬೇಕು, ಅಥವಾ ಪೈಪ್ಸ್ ಕ್ವಾಲಿಟಿ ಚೆಕ್ ಮಾಡ್ಬೇಕಂದ್ರೆ ಸೈಟಿಗೆ ಬಂದಾದ್ಮೇಲೆ ಅದನ್ನ ಚೆಕ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದನ್ನ ಕ್ವಾಲಿಟಿ ಅಶ್ಯೂರೆನ್ಸ್ ನ ನಾವು ಇಂಡಸ್ಟ್ರಿಯಲ್ ಲೆವೆಲ್ ಅಲ್ಲೇ ಇನ್ಸ್ಪೆಕ್ಷನ್ ಮಾಡಿ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೀಜರ್ಸ್ ಅಥವಾ ಸ್ಪೆಸಿಫಿಕೇಶನ್ಸ್ ಅಥವಾ ಸ್ಟ್ರೆಂತ್ ಅದು ಏನ್ ಬೇಕಾದ್ರೂ ನಾವು ಚೆಕ್ ಮಾಡ್ಕೋಬಹುದು ಇಂಡಸ್ಟ್ರಿಯಲ್ಲಿ. ಅದರಿಂದ ಸೊ ಇಂಡಸ್ಟ್ರಿ ಲೆವೆಲ್ ಅಲ್ಲೇ ಚೆಕ್ ಮಾಡೋಕ್ಕಾಗತ್ತೆ. ಅಂತದನ್ನ ಕೆಲವೊಂದು ವೇಳೆ ನಾವು ಸೋರ್ಸ್ ಅಲ್ಲೇ ಮಾಡ್ಬೇಕಾಗತ್ತೆ. ನಾಟ್ ಆಲ್ ದ ಮೆಟೀರಿಯಲ್ಸ್. ಫಾರ್ ಎಕ್ಸಾಂಪಲ್ ಸ್ಯಾಂಡ್ ಸ್ಟೋನ್ ಕೂಡ ಸೋರ್ಸ್ ಅಲ್ಲೇ ಮಾಡ್ಬೇಕಾಗಿಲ್ಲ. ಕಾಂಟ್ರಾಕ್ಟರ್ ಪ್ರೊಕ್ಯೂರ್ ಮಾಡೋಕ್ಕಿಂತ ಮುಂಚೆ ಅವ್ನು ನಮ್ಗೆ ತಂದು ಸ್ಯಾಂಪಲ್ಸ್ ತಂದು ಕೊಟ್ಟು ಆ ರಿಪೋರ್ಟ್ಸ್ ಅಲ್ಲಿ ಲ್ಯಾಬೊರೇಟರಿ ರಿಪೋರ್ಟ್ಸ್ ಅಥವಾ ಕ್ವಾಲಿಟಿ ಕಂಟ್ರೋಲ್ ರಿಪೋರ್ಟ್ ಅಲ್ಲಿ ಅದ ಸಾಮರ್ಥ್ಯ ಅಥವಾ ಸ್ಟ್ರೆಂತ್, ಇದರ್ ಸಮ್ ಆಫ್ ದಿ ಮೆಟೀರಿಯಲ್ ಮೇ ಬಿ ಟೆಸ್ಟೆಡ್ ವಿತ್ ರೆಸ್ಪೆಕ್ಟ್ ಟು ದ compressive strength or tensile strength or water absorption, etc. Some of the qualities are going to be checked. So with respect to the building materials. ಸೊ ಇದ ದೃಷ್ಟಿಯಲ್ಲಿ ನಾವು ಚೆಕ್ ಮಾಡುವಾಗ ಅವೆಲ್ಲ ಸ್ಯಾಟಿಸ್ಫೈ ಆಗ್ಬೇಕು. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಅಂದ್ರೆ ಆಸ್ ಪರ್ ದಿ ಬಿಲ್ಡಿಂಗ್ ಕೋಡ್ ಆಫ್ ಪ್ರಾಕ್ಟೀಸ್. ಸೊ ಕೆಲವು ಮೆಟೀರಿಯಲ್, ಫಾರ್ ಎಕ್ಸಾಂಪಲ್ RCC ಗೆ ಬಳಸುವಂತ ಮೆಟೀರಿಯಲ್ಗಳು ಯಾವ್ದಾದ್ರು ಫೈನ್ ಅಥವಾ ಕೋರ್ಸ್ ಅಗ್ರಿಮೆಂಟ್, ಇವನ್ ಸಿಮೆಂಟ್, ಇವನ್ ಸ್ಟೀಲ್, ಆಲ್ ದಿಸ್ ಮೆಟೀರಿಯಲ್ ಶುಡ್ ಕನ್ಫರ್ಮ್ ಟು ದ IS 456. ಸೊ IS 456 ಅಲ್ಲಿ ಏನು ನಿಬಂಧನೆಗಳಿದೆ ಅಥವಾ ಕ್ಲಾಸಸ್ ಇದೆ ಅಥವಾ ಕಂಡೀಷನ್ಸ್ ಇದೆ, ಅದಕ್ಕೆ ಅದು ಸ್ಯಾಟಿಸ್ಫೈ ಆಗ್ಬೇಕು. ಹಂಗೆ ಅದನ್ನ ನಾವು ಸೈಟ್ ಅಲ್ಲಿ ತರಕ್ಕಿಂತ ಮುಂಚೆ, ಹಾಕಕ್ಕಿಂತ ಮುಂಚೆ ನಾವು ಸ್ಯಾಂಪಲ್ ನ ಕಲೆಕ್ಟ್ ಮಾಡಿ ಟೆಸ್ಟ್ ಕಳಿಸಿ ಅದು ಓಕೆ ಮಾಡಿದ್ಮೇಲೆ ಅದನ್ನ ಸೈಟ್ಗೆ ತರುವಂತದ್ದನ್ನ ನಾವು ಮಾಡ್ಕೊತೀವಿ. ಅದರಲ್ಲಿ ನಾವು ಪ್ರಿನ್ಸಿಪಲ್ಸ್ ಅಲ್ಲಿ ನಾವು ಚೆಕ್ ಮಾಡುವಂತದನ್ನ, ಮೆಟೀರಿಯಲ್ ನ ಚೆಕ್ ಮಾಡ್ಕೊಳ್ಳುವಂತದನ್ನ ನಾವು ಮಾಡ್ಬೇಕು. ಎರಡನೇದು ಇನ್ಸ್ಪೆಕ್ಷನ್ ಡೇ ಟು ಟೈಮ್ ಅನ್ನ ಶೆಡ್ಯೂಲ್ ಮಾಡ್ಕೋಬೇಕು. ಆ ಶೆಡ್ಯೂಲ್ ಪ್ರಕಾರನೇ ಮಾಡ್ಬೇಕು. ಕಾಂಟ್ರಾಕ್ಟರ್ ನ ಯಾವಾಗ್ಲೂ ಅವನಿಗೆ ಅವೇಕನ್ ಮಾಡ್ಬೇಕು. ಅವೇಕನ್ ಅಂತ ಅಂದ್ರೆ ತಿಳಿಸ್ತಾ ಇರ್ಬೇಕು. ವಿ ಹ್ಯಾವ್ ಟು ಇಂಟಿಮೇಟ್ ಹಿಮ್. ಸೊ ವಾಟ್ ಆರ್ ದಿ ಕಂಡೀಷನ್ಸ್ ಆಫ್ ದಿ ಕಾಂಟ್ರಾಕ್ಟ್ ಕಂಡೀಷನ್ಸ್ ಅಲ್ಲಿ ಈ ತರ ಎಲ್ಲ ಇದೆಯಪ್ಪ, ಸೊ ಈ ತರ ನಾವು ಡ್ರಾಯಿಂಗ್ ಇಶ್ಯೂ ಮಾಡಿದ್ವಿ, ಇದ್ರ ಪ್ರಕಾರ ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಬೇಕು. ಸೊ ಇನ್ಸ್ಪೆಕ್ಷನ್ ಶೆಡ್ಯೂಲ್ ಮಾಡಿದ್ಮೇಲೆ ಆ ಶೆಡ್ಯೂಲ್ ಪ್ರಕಾರನೇ ಇನ್ಸ್ಪೆಕ್ಷನ್ ಇರ್ಬೇಕು. ಸೊ ಇನ್ಸ್ಪೆಕ್ಷನ್ ಬೆಳಗ್ಗೆಯಿಂದ ನಾವು 2 hours ಅಲ್ಲಿ ಇನ್ಸ್ಪೆಕ್ಷನ್ ಮುಗಿಸ್ತೀವಿ ಅಂದ್ರೆ 2 hours ಅಲ್ಲೇ ಮಾಡ್ಬೇಕು. ಆ ಶೆಡ್ಯೂಲ್ ಆರ್ಗನೈಸೇಷನ್ ಅಂದ್ರೆ ವಿ ಹ್ಯಾವ್ ಟು ಆರ್ಗನೈಸ್ ದ ಇನ್ಸ್ಪೆಕ್ಷನ್ ವೆರಿ ಪ್ರಾಪರ್ಲಿ. ಸೊ ಹೀಗೆ ಮತ್ತೆ ನಾವು ಇನ್ಸ್ಪೆಕ್ಷನ್ ಮಾಡುವಾಗ ಪ್ರಾಂಪ್ಟ್ ಆಗಿ ಇನ್ಸ್ಪೆಕ್ಷನ್ ಮಾಡಬೇಕು. ಸೊ ಯು ಶುಡ್ ನಾಟ್ ಫೇಕ್ ಇನ್ಸ್ಪೆಕ್ಷನ್, ಶುಡ್ ನಾಟ್ ಕ್ಯಾರಿ ಔಟ್. ಸೊ ಪ್ರಾಂಪ್ಟ್ನೆಸ್ ಇರಬೇಕು ಇನ್ಸ್ಪೆಕ್ಷನ್ ಅಲ್ಲಿ. ಸೊ ಏನ್ ಇನ್ಸ್ಪೆಕ್ಷನ್ಸ್ ಮಾಡಿದ್ವಿ ಅದೆಲ್ಲನೂ ಡಾಕ್ಯುಮೆಂಟೇಶನ್ ಮಾಡ್ಬೇಕು. ನಾವು ಡಾಕ್ಯುಮೆಂಟೇಶನ್ ಮಾಡಿ ಅದ್ರ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನ ಹೈಯರ್ ಅಥಾರಿಟಿಗೆ ನಾವು ಕಳಿಸುವಂತದ್ದಾಗಬೇಕು. ಪಿರಿಯಾಡಿಕಲಿ ಅಂದ್ರೆ ವೀಕ್ಲಿ ಒನ್ಸ್, ಮಂತ್ಲಿ ಒನ್ಸ್, ಈ ತರ ಪ್ರೋಗ್ರೆಸ್ ಯಾವ ತರ ಇದೆ, ಕಾಸ್ಟ್ ಅನಾಲಿಸಿಸ್ ಯಾವ ತರ ಇದೆ, ಕ್ವಾಲಿಟಿ ಮೇಂಟೆನೆನ್ಸ್ ಯಾವ ತರ ಇದೆ, ನಮ್ ಸ್ಯಾಟಿಸ್ಫ್ಯಾಕ್ಟರಿ ರಿಗಾರ್ಡಿಂಗ್ ದ ಇನ್ಸ್ಪೆಕ್ಷನ್, ವಾಟ್ ಇಸ್ ಯುವರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನ ಬರೆದು ಹೈಯರ್ ಅಥಾರಿಟಿ ಕಳಿಸ್ಬೇಕಾಗುತ್ತೆ. ಇದು ಪ್ರಿನ್ಸಿಪಲ್ಸ್ ಆಫ್ ಇನ್ಸ್ಪೆಕ್ಷನ್. ಸೊ ಅದೇ ರೀತಿ ನಾವು ಸ್ಟೇಜಸ್ ಆಫ್ ಇನ್ಸ್ಪೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ಟೇಜಸ್ ಆಫ್ ಇನ್ಸ್ಪೆಕ್ಷನ್ ಅಲ್ಲಿ ದ ಪ್ರೈಮ್ ಏರಿಯಾ ಆಫ್ ಕನ್ಸ್ಟ್ರಕ್ಷನ್ಸ್ ವಿ ಆರ್ ಐಡೆಂಟಿಫೈಡ್ ಲೈಕ್ ಅರ್ತ್ ವರ್ಕ್, ಸೊ ಮೇಸನರಿ ಕನ್ಸ್ಟ್ರಕ್ಷನ್, ಸೊ RCC ವರ್ಕ್, ಎನಿ RCC ವರ್ಕ್ ಫಾರ್ ದಟ್ ಮ್ಯಾಟರ್, ಸೊ ಸ್ಯಾನಿಟರಿ ಅಂಡ್ ವಾಟರ್ ಸಪ್ಲೈ ಸರ್ವಿಸಸ್. ಸೊ ಇದು ದೃಷ್ಟಿಯಲ್ಲಿ ಇವನ್ನ ನಾವು ಇನ್ಸ್ಪೆಕ್ಷನ್ ಮಾಡ್ಬೇಕಾಗತ್ತೆ. ಸೊ ಅರ್ತ್ ವರ್ಕ್ ಎಕ್ಸ್ಕವೇಷನ್ ಆಗುವಾಗ್ಲೂ ಇನ್ಸ್ಪೆಕ್ಷನ್ ಮಾಡ್ಬೇಕಾಗತ್ತೆ. ಮೇಸನರಿ ವರ್ಕ್ ಅನ್ನ ಇನ್ಸ್ಪೆಕ್ಷನ್ ಮಾಡ್ಬೇಕಾಗತ್ತೆ. ಮೇಸನರಿ ಮೇ ಬಿ ಎನಿ ಟೈಪ್, ಸೊ ಐದರ್ ಇಟ್ ಮೇ ಬಿ ಆನ್ ಬ್ರಿಕ್ ಆರ್ ಸ್ಟೋನ್. ಸೊ RCC ವರ್ಕ್ ಅಂದಾಗ್ಲೂ ಕೂಡ RCC ಎನಿ ಕಾಂಬಿನೇಷನ್ ಆಫ್ ದಿ ಕಾಂಕ್ರೀಟ್ ಅಂಡ್ ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಇಸ್ RCC may be used for the making lintel, chedjar, column, footing, so flooring, roof slab, etc.
So therefore, then even the modern day construction, almost 95%, almost 90% of the material is RCC, concrete for the construction. We are using it in concrete concrete is a unique material. So therefore, we should have the proper knowledge or the proper inspection over the RCC works. Similarly, with the sanitary and water supply services. So ಅದ್ರ ಬಗ್ಗೆನೂ ಕೂಡ ನಾವು ಇನ್ಸ್ಪೆಕ್ಷನ್ಸ್ ಅನ್ನ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾವು ಸ್ಟೇಜಸ್ ವಿಲ್ ಟೇಕ್ ಅಪ್ ದ ಅರ್ಥವರ್ಕ್ ಎಕ್ಸ್ಕವೇಷನ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಒಂದ್ಸರಿ ನೋಡೋಣ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಸ್ಟೇಜಸ್ ಫಾರ್ ದಿ ಇನ್ಸ್ಪೆಕ್ಷನ್. ಸೊ ಬಿಫೋರ್ ದಟ್ ವಿ ಹ್ಯಾವ್ ಟು understand what are the different stages for inspection. Then we have to go for the quality control for earthwork. Stages of inspection and quality control for the earthwork. But the stages of inspection, suppose if you take, so source alli ನಾವು ಚೆಕ್ ಮಾಡಬೇಕಾಗುತ್ತೆ. Similar to that, what is that ಯಾವುದು ನಮ್ಮ principles of inspection ಗೆ ಮತ್ತೆ need for inspection ಗೆ similar. ಬಟ್ ಸ್ಟೇಜಸ್ ಕೇಳ್ತಾನೆ ಯಾವಾಗ ಮಾಡಬೇಕು ಅಂತ ಹೇಳಿ. ಸೊ ಮೆಟೀರಿಯಲ್ ತರದ್ಕಿಂತ ಮುಂಚೆ ಮಾಡಬೇಕು ಸೈಟ್ಗೆ ಅಥವಾ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ಮಾಡುವಾಗ ಮಾಡಬೇಕು. ಯಾಕೆಂದ್ರೆ ಮೆಟೀರಿಯಲ್ ಮೇಲೆ ಕ್ವಾಲಿಟಿ ಡಿಪೆಂಡ್ ಆಗೋದು ವರ್ಕ್ ಕ್ವಾಲಿಟಿ ಮೆಟೀರಿಯಲ್ ಮೇಲೆ. ಅದರಿಂದ ಮೆಟೀರಿಯಲ್ ಕ್ವಾಲಿಟಿ ಚೆಕ್ ಮಾಡ್ಕೋಬೇಕು. ಕೆಲಸ ಮಾಡೋಕ್ಕಿಂತ ಮುಂಚೆ ಇನ್ಸ್ಪೆಕ್ಷನ್ ಮಾಡ್ಬೇಕು, ಕೆಲಸ ಆದ್ಮೇಲೆ ಇನ್ಸ್ಪೆಕ್ಷನ್ ಮಾಡ್ಬೇಕು. ಸೊ ಮತ್ತೆ ಎಕ್ವಿಪ್ಮೆಂಟ್ಸ್ ಬಗ್ಗೆ ಇನ್ಸ್ಪೆಕ್ಷನ್. ಇದು ಸ್ಟೇಜಸ್. ನಾವು ಕೆಲಸ ಮಾಡಕ್ಕೆ ಮುಂಚೆ ಮೆಟೀರಿಯಲ್ ನ ಪ್ರೊಕ್ಯೂರ್ ಮಾಡ್ಬೇಕಲ್ವಾ, ಆ ಮೆಟೀರಿಯಲ್ ನ ತರಕ್ಕೆ ಮುಂಚೆ ಚೆಕ್ ಮಾಡ್ಕೋಬೇಕು ಮೆಟೀರಿಯಲ್. ಯಾಕಂದ್ರೆ ಒಳ್ಳೆ ಮೆಟೀರಿಯಲ್ ತಂದ್ರೆ ಒಳ್ಳೆ ಕೆಲಸ. Suppose if you procure and good material or very good sound materials, then the work quality is also may be good. So therefore they will expect the quality of work. So ಈ ಕಾರಣಕ್ಕಾಗಿ ನಾವು ಮೆಟೀರಿಯಲ್ ನ ಚೆಕ್ ಮಾಡ್ಕೋಬೇಕು. ಅದ್ರ ಬಗ್ಗೆ ನಾವು ಮಾತಾಡಿದೀವಿ. So we are going to check the material procurement. Regarding the procurement of the material, we are going to ensure the quality of the material at source or otherwise at site. ಅದ್ರ ಬಗ್ಗೆ ಮಾತಾಡಿದೀವಿ. ಹಾಗಾಗಿ ಸೊ ಏನು ಕನ್ಸ್ಟ್ರಕ್ಷನ್ ಗೆ ನಾವು ಬಳಸ್ತೀವಿ ಅದು ಸ್ಟೇಜಸ್ ಆಫ್ ಕನ್ಸ್ಟ್ರಕ್ಷನ್ ಅಲ್ಲಿ ಫಸ್ಟ್ ಮೆಟೀರಿಯಲ್ ನ ತರುವಾಗ ಚೆಕ್ ಮಾಡ್ಕೋಬೇಕು, ಮೆಟೀರಿಯಲ್ ನ ಕೆಲಸಕ್ಕೆ ಬಳಸುವಾಗ ಚೆಕ್ ಮಾಡ್ಕೋಬೇಕು, ಕೆಲಸ ಆದ್ಮೇಲೆ ಚೆಕ್ ಮಾಡ್ಕೋಬೇಕು. ಇದು 3 ಹಂತಗಳು ಅಷ್ಟೇ, ಇನ್ನೇನಿಲ್ಲ. ಸ್ಟೇಜಸ್ ಆಫ್ ಇನ್ಸ್ಪೆಕ್ಷನ್ ಅಂದ್ರೆ ಯಾವಾಗ ಇನ್ಸ್ಪೆಕ್ಷನ್ ಮಾಡ್ಬೇಕು ಅಂತ ಕೇಳ್ತಾರೆ. ಆ ಇನ್ಸ್ಪೆಕ್ಷನ್ ಮಾಡುವಂತದ್ದು ಇನ್ನೇ ಇನ್ಸ್ಪೆಕ್ಷನ್ ಮಾಡೋಕ್ಕಾಗತ್ತೆ. ಮೆಟೀರಿಯಲ್ ಒಳ್ಳೆ ಮೆಟೀರಿಯಲ್ ತಂದಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡ್ಬೇಕು. ಸೊ ಆ ಮೆಟೀರಿಯಲ್ ನ ನಾವು ಕೆಲಸಕ್ಕೆ ಸರಿಯಾಗಿ ಬಳಸ್ತಾ ಇದ್ದಾರಾ ಸರಿಯಾದ ಕ್ರಮದಲ್ಲಿ ಅಂದ್ರೆ ಆಸ್ ಪರ್ ದಿ ಸ್ಪೆಸಿಫಿಕೇಶನ್ಸ್. ಮಿಕ್ಸಿಂಗ್ ಇರ್ಬೋದು. ಸೊ ಉದಾಹರಣೆ ಕಾಂಕ್ರೀಟ್ ಪ್ರಪೋರ್ಷನಿಂಗ್ ಮಿಕ್ಸಿಂಗ್ ಎಲ್ಲ ಸರಿ ಇದೆಯಾ, ಅದನ್ನೆಲ್ಲ ಆ ಗ್ರೇಡ್ ಆಫ್ ಕಾಂಕ್ರೀಟ್ ನ ಬಳಸ್ತಿದಾರಾ, ಅಥವಾ ಪ್ಲಾಸ್ಟರಿಂಗ್ ಪ್ರಪೋರ್ಷನ್ ಇರ್ಬೋದು 1:4 ಅಂತ ಅದೇ ಪ್ರಕಾರ ಬಳಸ್ತಿದಾರಾ. ಸೊ ಈ ತರ ನಾವು ಮೆಟೀರಿಯಲ್ ನ ಪ್ರಪೋರ್ಷನಿಂಗ್ ಅಥವಾ ಕೆಲಸಕ್ಕೆ ಬಳಸುವಾಗ ಸರಿಯಾಗಿ ಬಳಸ್ತಾ ಇದಾರೆ ಅಂತ ಚೆಕ್ ಮಾಡ್ಬೇಕು. ಕೆಲಸ ಆದ್ಮೇಲೂ ಚೆಕ್ ಮಾಡ್ಬೇಕು. ಸೊ ಕೆಲಸ ಆದ್ಮೇಲೂ ಕೆಲಸ ಇರುತ್ತೆ. ಫಾರ್ ಎಕ್ಸಾಂಪಲ್ ಕ್ಯೂರಿಂಗ್ ಆಗ್ತಾ ಇದೆಯಲ್ವಾ ಕಾಂಕ್ರೀಟ್, ಸೊ ಅದನ್ನು ನೋಡ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ಮೆಟೀರಿಯಲ್ ಮತ್ತೆ ಕೆಲಸ ಮೆಟೀರಿಯಲ್ ಚೆಕ್ ಮಾಡ್ಬೇಕು ನಾವು ಪ್ರೊಕ್ಯೂರ್ ಮಾಡಕ್ಕೆ ಮುಂಚೆ, ಕೆಲಸ ಮಾಡುವಾಗ ಚೆಕ್ ಮಾಡ್ಬೇಕು, ಮಾಡೋಕ್ಕಿಂತ ಮುಂಚೆ ಚೆಕ್ ಮಾಡ್ಬೇಕು. ಸೊ ಆರ್ ಡ್ಯೂರಿಂಗ್ ದ ಕನ್ಸ್ಟ್ರಕ್ಷನ್, ಸೊ ಮತ್ತೆ ಆರ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್, ಸೊ ನೆಕ್ಸ್ಟ್ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಜಾಬ್. ಸೊ ಇದನ್ನ ಮಾಡ್ಬೇಕು. ಅಂಡ್ ಆಲ್ಸೋ ಅಟ್ ದಿ ಸೇಮ್ ಟೈಮ್ ದೆನ್ ವಿ ಹ್ಯಾವ್ ಟು ಇನ್ಸ್ಪೆಕ್ಟ್ ದ ಎಕ್ವಿಪ್ಮೆಂಟ್ಸ್. ಮೆಟೀರಿಯಲ್ ಅಂದ್ರೆ ಏನು ಕೆಲಸಕ್ಕೆ ಸಂಬಂಧಪಟ್ಟ ಎಕ್ವಿಪ್ಮೆಂಟ್ಸ್ ಅನ್ನ ನಾವು ಬಳಸ್ತೀವಿ ಅಂತ ಸಂದರ್ಭದಲ್ಲಿ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಕಾಂಕ್ರೀಟ್ ಮಿಕ್ಸರ್ ಬೇಕು, ಸೊ ಕಾಂಕ್ರೀಟ್ ಮಾಡ್ಬೇಕಾದ್ರೆ ವೈಬ್ರೇಟರ್ ಬೇಕು. ಈ ತರದಲ್ಲಿ ಎಕ್ವಿಪ್ಮೆಂಟ್ಸ್ ಏನಾದ್ರು ಬೇಕಾದಾಗ ಯು ಹ್ಯಾವ್ ಟು ಇನ್ಸ್ಪೆಕ್ಟ್ ದ ಎಕ್ವಿಪ್ಮೆಂಟ್ಸ್. ಸೊ ಬಿಫೋರ್ ಬ್ರಿಂಗ್ ಇಟ್ ಟು ದ ಸೈಟ್. ಯಾಕೆ ಅಂತಂದ್ರೆ ಅದ್ರಲ್ಲಿ ಏನಾದ್ರು ರಿಪೇರಿಗಳು ಇತ್ತು ಅಂತ ಅಂದ್ರೆ ನಾವು ಸೈಟ್ ತಂದಾದ್ಮೇಲೆ ಮತ್ತೆ ಅದು ಕೆಲಸ ನಡೆಯುವಾಗ ಕೆಟ್ಟೋಗ್ಬಾರ್ದು, ಅಥವಾ ಅದರಿಂದ ಕೆಟ್ಟೋದ್ರೆ ಅಥವಾ ನಮ್ಗೆ ಬೇರೆ ಟೈಮ್ ಲ್ಯಾಪ್ಸ್ ಆಗುತ್ತೆ, ಕೆಲಸ ನಿಂತು ಹೋಗುತ್ತೆ, ಕ್ವಾಲಿಟಿ ಆಫ್ ವರ್ಕ್ ಅನ್ನ ಮಾಡಕ್ ಆಗಲ್ಲ, ಇಲ್ಲಾಂದ್ರೆ ನಮ್ದು ಹಣ ಹೋಗುತ್ತೆ, ಅಥವಾ ಆ ಒಂದು ಏನಾದ್ರು ಒಂದು ಮಿಷನರಿ ಭಾಗ ಸರಿ ಇಲ್ಲ ಅಂತಂದ್ರೆ ಆಕ್ಸಿಡೆಂಟ್ಸ್ ಆಗ್ಬೋದು, ಬೇರೆಯವ್ರಿಗೆ ಯಾರಿಗಾದ್ರು ಅನಾಹುತ ಆಗ್ಬೋದು. ಇವೆಲ್ಲವನ್ನು ಅವಾಯ್ಡ್ ಮಾಡ್ಲಿಕ್ಕಾಗಿ ವಿ ಹ್ಯಾವ್ ಟು ಡು ದ ಇನ್ಸ್ಪೆಕ್ಷನ್ಸ್. ಸೊ ದೇರ್ಫೋರ್ ಸ್ಟೇಜಸ್ ಆಫ್ ಇನ್ಸ್ಪೆಕ್ಷನ್ ಅಲ್ಲಿ ನಮ್ಗೆ ಮೆಟೀರಿಯಲ್ ಪ್ರೊಕ್ಯೂರ್ ಮಾಡುವಾಗ ಮಾಡಬೇಕು, ಕೆಲಸ ನಡೆಯುವಾಗ ಮೆಟೀರಿಯಲ್ ನ ಕೆಲಸಕ್ಕೆ ಬಳಸುವಾಗ ಮಾಡಬೇಕು, ಮತ್ತೆ ಕೆಲಸ ಕಂಪ್ಲೀಟ್ ಆಗ್ಬೇಕು. ಇದು 3 ಹಂತಗಳು. ಇದರ ಮೆಟೀರಿಯಲ್ ಹೇಗೆ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಮೆಟೀರಿಯಲ್ ನ ಸೋರ್ಸ್ ಅಲ್ಲಿ ಚೆಕ್ ಮಾಡಬಹುದು, ಇಲ್ಲ ಅಂತಂದ್ರೆ ವರ್ಕ್ ಸೈಟ್ ಅಲ್ಲಿ ಚೆಕ್ ಮಾಡಬಹುದು. ಸೊ ಎನಿವೇ ಇಟ್ ಇಸ್ ಬೆಟರ್ ಟು ಚೆಕ್ ದ ಮೆಟೀರಿಯಲ್. ನಾವು ಚೆಕ್ ಮಾಡೋದು ಹೆಂಗೆ, ಮೆಟೀರಿಯಲ್ ಸ್ಯಾಂಪಲ್ ತರಬೇಕು ಕಾಂಟ್ರಾಕ್ಟರ್, ಅದನ್ನ ಟೆಸ್ಟ್ ಲ್ಯಾಬೊರೇಟರಿ ಕೊಡ್ಬೇಕು, ಕ್ವಾಲಿಟಿ ಕಂಟ್ರೋಲ್ ಲ್ಯಾಬೊರೇಟರಿಗೆ. ಆ ಲ್ಯಾಬೊರೇಟರಿಯಲ್ಲಿ ಎಲ್ಲ ಕನ್ಫರ್ಮೇಶನ್ಸ್ ಅಥವಾ ಆಸ್ ಪರ್ ದಿ ಸ್ಟ್ಯಾಂಡರ್ಡ್ ಐಎಸ್ ಸ್ಪೆಸಿಫಿಕೇಶನ್ಸ್ ಮೆಟೀರಿಯಲ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಆಗಿದೆ ಅಥವಾ ಅದನ್ನು ಬಳಸಬಹುದು ಕೆಲಸಕ್ಕೆ ಅಂತ ಹೇಳಿ ದೃಢೀಕರಣ ಬರಬೇಕು ಅಥವಾ ಸರ್ಟಿಫಿಕೇಟ್ ಹಾಕ್ಬೇಕು. ಅದಾದ್ಮೇಲೆ ಆ ಮೆಟೀರಿಯಲ್ ನ ನೀನ್ ಪ್ರೊಕ್ಯೂರ್ ಮಾಡಪ್ಪ, ತಗೊಂಬರಪ್ಪ ಅಂತ ಹೇಳ್ಬೇಕು. ಸೊ ದಟ್ ಈಸ್ ವಾಟ್ ದ ಇನ್ಸ್ಪೆಕ್ಷನ್ ಆಫ್ material at source or otherwise at site. So first inspection, material inspection. Second one, during the course of execution, so we have to inspect. So inspection to be carried out at the during the course of execution of the work. So it is better to inspect at during the construction stage instead of the carrying out the after completion.
ಸೊ ನಮ್ಮ ಒಂದು ಕೆಲಸಗಳನ್ನ ನಾವು ಮೊದಲು ಕೆಲಸ ಆದ್ಮೇಲೆ ಇನ್ಸ್ಪೆಕ್ಷನ್ ಮಾಡಿ ಹೀಗಾಗೋಯ್ತಾ, ಈ ತರ ಕ್ವಾಲಿಟಿ ಯಾಕೆ ಮೇಂಟೈನ್ ಮಾಡಿದ್ರಿ ಅಂತ ಹೇಳಿದ್ರೆ ಕಾಂಟ್ರಾಕ್ಟರ್ಗೆ ಲಾಸ್ ಆಗತ್ತೆ. ಏನಾದ್ರು ತೆಗೆದ್ರೆ ಕೆಲಸನ ವಾಪಸ್ ಅದನ್ನ ಒಡೆದು ತೆಗೆದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ. ಅದರಿಂದ ಆಸ್ ಎ ಇನ್ಸ್ಪೆಕ್ಷನ್ ಅಥಾರಿಟಿ ಇಟ್ ಈಸ್ ಅವರ್ ಡ್ಯೂಟಿ ಟು ಸಿ ದಟ್ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಎಕ್ಸಿಕ್ಯೂಷನ್ ಆಫ್ ಎನಿ ವರ್ಕ್ ಫಾರ್ ದಟ್ ಮ್ಯಾಟರ್ ಅಟ್ ದಿ ಕನ್ಸ್ಟ್ರಕ್ಷನ್ ಸೈಟ್, ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಇನ್ಸ್ಪೆಕ್ಟ್. ಸೊ ನಾವು ಇನ್ಸ್ಪೆಕ್ಷನ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಸೊ ನಾವು ವರ್ಕ್ ನಡೆಯುವಾಗಲೇ ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ಏನು ಸೂಕ್ತ ಕ್ರಮಗಳು ಅಥವಾ ವಾಟ್ ಎವರ್ ಇನ್ಸ್ಟ್ರಕ್ಷನ್ಸ್ ಯು ಆರ್ ಟು ಗಿವ್ ಡ್ಯೂರಿಂಗ್ ದಿ ಪ್ರೊಸೆಸ್ ಆಫ್ ಎಕ್ಸಿಕ್ಯೂಷನ್, ಐದರ್ ಇಟ್ ಮೇ ಬಿ ಅನ್ ಕಾಂಪ್ಯಾಕ್ಷನ್ ಆರ್ ಮಿಕ್ಸಿಂಗ್ or whatever it may be the type, or you suppose if you want to construct a brickwork, so either it is in the whether it, to the plumb, so ಅದು ತೂಕಕ್ಕಿದೆಯಾ ಇಲ್ವಾ, ಸೊ ಬಾಂಡ್ಸ್ ಅನ್ನ ಸರಿಯಾಗಿ ಯೂಸ್ ಮಾಡ್ತಾರಾ ಇಲ್ವಾ, ಮಾರ್ಟರ್ ಸರಿಯಾಗಿ ಯೂಸ್ ಮಾಡ್ತಾ ಇದಾರಾ ಇಲ್ವಾ, ಸೊ ಇಟ್ಸ್ ಲಾಟ್ ಆಫ್ ಥಿಂಗ್ಸ್. ಸೊ ಪ್ಲಾಸ್ಟರಿಂಗ್ ಅಲ್ಲೂ ಅಷ್ಟೇ. ಸೊ ದೇರ್ ಆರ್ ಲಾಟ್ ಆಫ್ ಆಕ್ಟಿವಿಟೀಸ್. ಸೊ ಬೇರೆ ಬೇರೆ ಆಕ್ಟಿವಿಟಿಗೆ ಬೇರೆ ಬೇರೆ ತರದಲ್ಲಿ ಇನ್ಸ್ಪೆಕ್ಷನ್ಸ್ ಅಥವಾ ಗೈಡ್ ಲೈನ್ಸ್ ಬರುತ್ತೆ, ಸ್ಪೆಸಿಫಿಕೇಶನ್ಸ್ ಬೇರೆ ಬೇರೆ ಇರುತ್ತೆ. ಅದ್ರ ಪ್ರಕಾರ ಕೆಲಸ ಮಾಡ್ತಾ ಇದ್ದೀರಾ ಅಂತ ನೋಡ್ಬೇಕು. ಸೊ ಅದನ್ನ ನಾವು ಎಕ್ಸಿಕ್ಯೂಷನ್ ಟೈಮ್ ನಲ್ಲಿ ನೋಡ್ಬೇಕು. ಇವನ್ ಆಫ್ಟರ್ ಎಕ್ಸಿಕ್ಯೂಷನ್ ಆಲ್ಸೋ we have to inspect. ಸೊ ಅಲ್ಲಿಗೆ ಸೊ ನಾವು ಇನ್ಸ್ಪೆಕ್ಷನ್ ಮಾಡುವಾಗ ಒಂದು ವೇಳೆ ಡ್ಯೂರಿಂಗ್ ಆಫ್ಟರ್ ದಿ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಕಾಂಟ್ರಾಕ್ಟರ್ ಒಂದು ವೇಳೆ ಕೆಲಸನ ಇನ್ ಟೈಮ್ ಅಲ್ಲಿ ಕಂಪ್ಲೀಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ಪೆನಾಲ್ಟಿ ಇಂಪೋಸ್ ಮಾಡ್ಬೇಕಾಗತ್ತೆ. ಸೊ ಪೆನಾಲ್ಟಿ ಇಂಪೋಸ್ ಮಾಡಿದ್ರೆ ಅವನಿಗೆ ಕಾಂಟ್ರಾಕ್ಟರ್ ಲಾಸ್ ಆಗುತ್ತೆ. ಅದಾಗಬಾರ್ದು ಅನ್ನೋ ಕಾರಣಕ್ಕೂ ಕೂಡ ಇನ್ಸ್ಪೆಕ್ಷನ್ಸ್ ಬಿಗಿನಿಂಗ್ ಅಲ್ಲೇ ಮಾಡ್ಬೇಕು. ಪ್ರೋಗ್ರೆಸ್ ಆಗ್ತಾ ಇದೆಯಲ್ಲೋ, ಈ ಡೇಟ್ ಅಲ್ಲಿ ಕಾಂಕ್ರೀಟ್ ಸ್ಟಾರ್ಟ್ ಆಗ್ಬೇಕಿತ್ತು, ಯಾಕೆ ಸ್ಟಾರ್ಟ್ ಆಗ್ತಾ ಇಲ್ಲ, ಸ್ಟಾರ್ಟ್ ಮಾಡಿ ಅಂತ ಹೇಳಲಿಕ್ಕಾದ್ರೂ ನಾವು ಹೋಗ್ಬೇಕಾಗತ್ತೆ ಈ ತರದಲ್ಲಿ. ಸೊ ಒಂದ್ ವೇಳೆ ಅವನು ಕಾಂಟ್ರಾಕ್ಟರ್ ಮಾಡ್ಲೇ ಇಲ್ಲ ಅಂತ ಅಂದ್ರೆ ಆಫ್ಟರ್ ದ ಕಂಪ್ಲೀಷನ್ ಆಫ್ ದಿ ಜಾಬ್ ನಾವು ಮಾಡ್ಲಿಲ್ಲ, ಕಂಪ್ಲೀಟ್ ಆಯ್ತು ಆದ್ರೆ ಲೇಟ್ ಆಗಾಯ್ತು ಅಂತ ಸಂದರ್ಭಗಳಲ್ಲಿ ನಾವು ಪೆನಾಲ್ಟಿ ಫಿಕ್ಸ್ ಮಾಡ್ಬೇಕಾಗತ್ತಂತೆ. ಸೊ ಇನ್ಕಂಪ್ಲೀಟ್ ಆದ್ರೆ ಒಂದ್ ವೇಳೆ ಅವನು ಕಂಪ್ಲೀಟ್ ಮಾಡ್ಲೇ ಇಲ್ಲ ಅಂತ ಅಂದ್ರೆ ಬೇರೆ ಏಜೆನ್ಸಿಯಿಂದ ನಾವು ಮಾಡಿಸ್ಬೇಕಾಗತ್ತೆ. ಅವನಿಗೆ ಬೇರೆ, ಯಾಕಂದ್ರೆ ಅವನಿಗೆ ಸಾಮರ್ಥ್ಯ ಇಲ್ಲ ಅಂತ ಅಂದಾಗ ಬೇರೆಯವ್ರ ಕೈಲಿ ಮಾಡಿಸ್ಬೇಕಾಗತ್ತೆ. ಒಂದ್ ವೇಳೆ ಬೇರೆಯವರು ಸಿಗ್ಲಿಲ್ಲ ಅಂತ ಅಂದ್ರೆ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ನಾನೇ ಇಂಜಿನಿಯರ್ ಆಗಿ ಅಥವಾ ಡಿಪಾರ್ಟ್ಮೆಂಟ್ ಇಂಜಿನಿಯರ್ ಆಗಿ ಸೆಕ್ಷನ್ ಆಫೀಸರ್ ಆಗಿ ನಾನೇ ನಿಂತು ಕೆಲಸ ಮಾಡಿಸ್ಬೇಕಾಗತ್ತೆ. ಸೊ 3 ways after the completion of the job. So suppose if the work is not completed within the stipulated period, or even though work is not properly carried out, so anta sandarbhadalli we have to impose the penalty on the contractor. So number 1, so second one is getting the incomplete work completed by the debitable agency. So that is second one. That means to say that we have to carry out suppose if the contractor is not agreed to carry out after the completion of the job or to get repaired, or otherwise the quality of the work is not up to the satisfactory, in this time we have to ask the contractor to rectify the things. Or suppose if he is not come forward to rectify the things, then what you have to do is we have to give it to the debitable agency, or otherwise some other agency to carry out the work, or otherwise I have to take our own to make the work satisfactory. ಸೊ ಈ ತರದಲ್ಲಿ ನಾವು ಕೆಲಸ ಮುಗಿದ ಮೇಲೂ ಕೂಡ ಇನ್ಸ್ಪೆಕ್ಷನ್ಸ್ ಅನ್ನ ಮಾಡಬೇಕಾಗತ್ತೆ. ಸೊ ಇದೇ ರೀತಿ ನಾವು ಇನ್ಸ್ಪೆಕ್ಷನ್ ನಮ್ಮ ಎಕ್ವಿಪ್ಮೆಂಟ್ ಬಗ್ಗೆನೂ ಇನ್ಸ್ಪೆಕ್ಷನ್ ಮಾಡ್ಬೇಕಾಗತ್ತೆ. ಎಕ್ವಿಪ್ಮೆಂಟ್ ನಿಮ್ಗೆ ಗೊತ್ತಿದೆ, ಅದನ್ನ ಹೊಸದಾಗಿ ಖರೀದಿ ಮಾಡೋದಿರ್ಬೋದು ಅಥವಾ ಬೇರೆ ಹೈರ್ ಮಾಡೋದಿರ್ಬೋದು. ವಿ ಹ್ಯಾವ್ ಟು ಇನ್ಸ್ಪೆಕ್ಟ್ ಪರ್ಸನಲಿ ಟು ಅವಾಯ್ಡ್ ಅಂಡ್ ಫ್ಯೂಚರ್ ಆಕ್ಸಿಡೆಂಟ್ಸ್ ಆರ್ ಅದರ್ವೈಸ್ ದ ಕಾನ್ಸಿಕ್ವೆನ್ಸಸ್. Therefore the inspection of procuring the equipments is very important. So at source, so not at site. So this is about the stages of inspection. Stages ಅಲ್ಲಿ ಬಹಳ ಮುಖ್ಯವಾಗಿ ಮೆಟೀರಿಯಲ್ ನ ನಾವು ಪ್ರೊಕ್ಯೂರ್ ಮಾಡಕ್ಕಿಂತ ಮುಂಚೆ ಇನ್ಸ್ಪೆಕ್ಷನ್ ಮಾಡಬೇಕು. ಮೆಟೀರಿಯಲ್ ನ ಪ್ರೊಕ್ಯೂರ್ ಮಾಡಿದ್ಮೇಲೆ ಕೆಲಸಕ್ಕೆ ಕನ್ವರ್ಟ್ ಮಾಡಕ್ಕಿಂತ ಮುಂಚೆ ಆರ್ ಅದರ್ವೈಸ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಇನ್ಸ್ಪೆಕ್ಷನ್ ಮಾಡಬೇಕು. ಕೆಲಸ ಕಂಪ್ಲೀಟ್ ಆದ್ಮೇಲೆ ಇನ್ಸ್ಪೆಕ್ಷನ್ ಮಾಡಬೇಕು. ಮತ್ತೆ ಎಕ್ವಿಪ್ಮೆಂಟ್ ಅನ್ನ ಇನ್ಸ್ಪೆಕ್ಷನ್ ಮಾಡಬೇಕು ಅಟ್ ಸೋರ್ಸ್. ಸೊ ಇದು ನಮ್ಮ ಕೆಲಸಗಳು. ಸೊ ಅದರಿಂದ ಇದನ್ನ ವಿಲ್ ಕಾಲ್ ಇಟ್ as stages of inspection. Similarly, next ಲೈನ್ ಅಲ್ಲಿ ಸ್ಟೇಜಸ್ ಆಫ್ ಇನ್ಸ್ಪೆಕ್ಷನ್ ಅಂಡ್ ಕ್ವಾಲಿಟಿ ಕಂಟ್ರೋಲ್ ಫಾರ್ ಅರ್ತ್ ವರ್ಕ್. ಸೊ ನಾವು ಆಗ್ಲೇ ಮಾತಾಡ್ದಾಗೆ ಸೊ ಸ್ಟೇಜ್ ಇನ್ಸ್ಪೆಕ್ಷನ್ ಅನ್ನ ಅರ್ತ್ ವರ್ಕ್, ಫಾರ್ ಎಕ್ಸಾಂಪಲ್ ಒಂದು ಆಕ್ಟಿವಿಟಿ ಕೊಟ್ಟು ಅದರಲ್ಲಿ ಹೇಗೆ ಇನ್ಸ್ಪೆಕ್ಷನ್ ಮಾಡ್ತೀರಾ ಅಂತ ಕೇಳ್ತಾರೆ. ಈ ರೈಟ್ ರಿಪೋರ್ಟ್ ಆನ್ ಸೊ ಇನ್ಸ್ಪೆಕ್ಷನ್ ರಿಪೋರ್ಟ್ ಆನ್ ದಿ ಅರ್ತ್ ವರ್ಕ್ ಎಕ್ಸ್ಕವೇಷನ್ ಅಂತ ಕೇಳ್ತಾರೆ. ಸೊ ಅಂತ ಸಂದರ್ಭಗಳಲ್ಲಿ ಬರಿಬೇಕಾಗತ್ತೆ. ಈಗ ಯಾವ ರೀತಿ ಬರಿಬೇಕು ಅಂತ ಅಂದ್ರೆ, ಸೊ ನಮ್ಮ ಒಂದು ಅರ್ತ್ ವರ್ಕ್ ಎಕ್ಸ್ಕವೇಷನ್ ಏನು ಒಂದು ಸೈಟ್ ಇದೆ, ವರ್ಕ್ ಸೈಟ್ ಇದೆ. ಆ ವರ್ಕ್ ಸೈಟ್ ಅಲ್ಲಿ ಡ್ರಾಯಿಂಗ್ಸ್ ಅನ್ನ ನಮ್ ಕನ್ಸಲ್ಟೆಂಟ್ ಫಸ್ಟ್ ನಮ್ಗೆ ಕೊಟ್ಟಿರ್ತಾರೆ ಆಸ್ ಎ ಕಾಂಟ್ರಾಕ್ಟರ್. ಸಪೋಸ್ ಇಫ್ ಇಟ್ ಇಸ್ ಸೊ ಬಿಗ್ ವರ್ಕ್ ಆರ್ ಬಿಗ್ ವರ್ಕ್. ಸೊ ಇಲ್ಲ ಅಂತ ಅಂದ್ರೆ ಸಣ್ಣ ಕೆಲಸಗಳಿಗಾದ್ರೆ ನಾವೇ ಕಾಂಟ್ರಾಕ್ಟರ್ ಆಗಿ ಸಿಂಗಲ್ ಓನರ್ ಇತ್ತು ಅಂತ ಅಂದ್ರೆ ನಾವು ಈ ಒಂದು ಅರ್ತ್ ವರ್ಕ್ ಗಿನ್ನ ಮುಂಚೆ ಸೊ ಈ ಡ್ರಾಯಿಂಗ್ಸ್ ಏನಿದೆ, ಡ್ರಾಯಿಂಗ್ ಗೆ ಅರ್ತ್ ವರ್ಕ್ ಫೌಂಡೇಶನ್ ಡೀಟೇಲಿಂಗ್ ನ ನಾವೇ ಮಾಡ್ಕೋಬೇಕಾಗತ್ತೆ. ಸೊ ನಾವು ಈ ಉದಾಹರಣೆ ಈ ಡ್ರಾಯಿಂಗ್ ಅಲ್ಲಿ ನಾವು ನೋಡ್ತಾ ಇರಂಗೆ ಇದು ಪ್ಲಾನ್ ಏನಿದೆ, ಆ ಸೈಟ್ ಪ್ಲಾನ್ ಏನಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ನಮ್ಮ ಒಂದು ಅರ್ತ್ ವರ್ಕ್ ಎಕ್ಸ್ಕವೇಷನ್
ಗೆ ಸಂಬಂಧಪಟ್ಟಂಗೆ ಈ ಒಂದು ಫೌಂಡೇಶನ್ ಡೀಟೇಲಿಂಗ್ ನ ಫಸ್ಟ್ ನಾವು ಮಾಡ್ಕೋಬೇಕಾಗತ್ತೆ. ಅದ್ ಮಾಡ್ಕೊಂಡು ನಾವು ಡ್ರಾಯಿಂಗ್ ನ ಇಂಪ್ಲಿಮೆಂಟ್ ಮಾಡ್ಬೇಕಾಗತ್ತೆ. ಈ ಡ್ರಾಯಿಂಗ್ ಏನ್ ಫೌಂಡೇಶನ್ ಡೀಟೇಲಿಂಗ್ ಇದೆ ಅದನ್ನ ಇಲ್ಲಿ ಮಾರ್ಕ್ ಮಾಡ್ಬೇಕಾಗತ್ತೆ. ಸೊ ಯು ಹ್ಯಾವ್ ಟು ಟ್ರಾನ್ಸ್ಫರ್ ದಿಸ್ ಡೀಟೇಲ್ ಓವರ್ ದಿ ಸೈಟ್. ಒಂದ್ಸರಿ ಸೈಟ್ ಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಇದನ್ನ ಅರ್ತ್ ವರ್ಕ್ ಅನ್ನ ನಾವು ಎಕ್ಸ್ಕವೇಷನ್ ಗೆ ಗ್ರೀನ್ ಸಿಗ್ನಲ್ ಕೊಡ್ಬೇಕಾಗತ್ತೆ ಅಥವಾ ಎಕ್ಸ್ಕವೇಷನ್ ನ ಮಾಡ್ಲಿಕ್ಕೆ ಹೇಳ್ಬೇಕಾಗತ್ತೆ. ಸೊ ಒಂದ್ಸರಿ ಮಾಡ್ಲಿ ಅರ್ತ್ ವರ್ಕ್ ಎಕ್ಸ್ಕವೇಷನ್ ಸ್ಟಾರ್ಟ್ ಆದ್ಮೇಲೆ ದೆನ್ ವಾಟ್ ಆರ್ ದಿ ಪ್ರಿಕಾಷನ್ಸ್ ನಾನು ಯಾವ ತರ ಜವಾಬ್ದಾರಿ ವಹಿಸ್ಬೇಕಂತಂದ್ರೆ ಪಿಟ್ ವರ್ಟಿಕಲ್ ವಾಲ್ಸ್ ಏನಿದೆ, ಸೈಡ್ ವಾಲ್ಸ್ ಏನಿದೆ, ದಟ್ ಶುಡ್ ಬಿ ಪರ್ಫೆಕ್ಟ್ಲಿ ವರ್ಟಿಕಲ್. ಸೊ ವರ್ಟಿಕಲ್ ಆಗಿರ್ಬೇಕು. ಸೊ ಮತ್ತೆ ಒಂದು ಬಾಟಮ್ ಆಫ್ ದಿ ಏನ್ ದ ಪಿಟ್ ಇದೆ ಅದು ಲೆವೆಲ್ ಇರ್ಬೇಕು, ಅದು ಫರ್ಮ್ ಇರ್ಬೇಕು. ಸೊ ಈ ತರದಲ್ಲಿ ನಾವು ಜವಾಬ್ದಾರಿ ವಹಿಸ್ಬೇಕಾಗತ್ತೆ ಅರ್ತ್ ವರ್ಕ್ ಮಾಡುವಾಗ. ಅರ್ತ್ ವರ್ಕ್ ಮಾಡುವಾಗ ಏನ್ ಮಣ್ಣು ಬರುತ್ತೆ ಅಥವಾ ನಾವು ಏನು ಮಣ್ಣನ್ನು ತೆಗಿತೀವಿ ಆ ಮಣ್ಣನ್ನ ಸ್ವಲ್ಪ ದೂರದಲ್ಲಿ ಗುಂಡಿ ಬಿಟ್ಟು ಅಥವಾ ನಾವು ಏನು ಎಕ್ಸ್ಕವೇಟೆಡ್ ಏರಿಯಾ ಏನಿದೆ ಅಲ್ಲಿಂದ ಸ್ವಲ್ಪ ದೂರ ಅಥವಾ 1 ಮೀಟರ್ ಮಿನಿಮಮ್ ಅಂತರದಲ್ಲಿ ದೂರದಲ್ಲಿ ಹಾಕ್ಬೇಕಾಗತ್ತೆ ಎಕ್ಸ್ಕವೇಟೆಡ್ ಅರ್ತ್ ಅನ್ನ. ಸೊ ಈ ಮಣ್ಣನ್ನ ನಾವು ನಂತರದಲ್ಲಿ ಈ ಫೌಂಡೇಶನ್ ಟ್ರೆಂಚ್ ನ ಮುಚ್ಲಿಕ್ಕೆ ಇರ್ಬೋದು ಅಥವಾ ಈ ಬೇಸ್ಮೆಂಟ್ ಇರ್ಬೋದು. ಸೊ ಇದನ್ನ ಮುಚ್ಲಿಕ್ಕೆ ಇರ್ಬೋದು, ಇದಕ್ಕೆ ಮಣ್ಣು ಹಾಕ್ಲಿಕ್ಕೆ ಇರ್ಬೋದು, ಅದನ್ನ ಬಳಸ್ಕೋಬಹುದು. ಸೊ ಅದನ್ನ ಬಳಸ್ಕೊಂಡ್ ನಂತರದಲ್ಲೂ ಕೂಡ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ದಿ ಎಕ್ಸ್ಕವೇಷನ್, ಸೊ ನಮ್ದು ವಾಟರ್ ಲಾಗ್ಡ್ ಏರಿಯಾ ಇದ್ದು ಏನಾದ್ರೂ ನೀರು ಬಂದ್ರೆ ಆ ಒಂದು ಫೌಂಡೇಶನ್ ಟ್ರೆಂಚಸ್ ಅಲ್ಲಿ ಈ ನೀರನ್ನೆಲ್ಲ ನಾವು ಪಂಪಿಂಗ್ ಮಾಡ್ಬೇಕಾಗತ್ತೆ. ಸೊ ಒಂದ್ ವೇಳೆ ನಾವು ನೀರು ಏನಾದ್ರೂ ಹೊರಗಡೆಯಿಂದ ಫ್ರಮ್ ದಿ ಔಟ್ ಸೈಡ್, ಸೊ ಏನು ನಾವು ಅಕ್ಯುಮುಲೇಷನ್ ವಾಟರ್ ಪಾಂಡ್ ನೀರನ್ನ ಬಿಡಬಾರ್ದು. ಹಲೋ ಆ ನೀರನ್ನ ಬಿಟ್ರೆ ನಮ್ಮ ಒಂದು ಅಂದ್ರೆ ನೀರು ಏನಾದ್ರೂ ನಾವು ಹೊರಗಡೆ ಔಟ್ ಸೈಡ್ ಇಂದ ನಾವು ನೀರನ್ನ ಬಿಟ್ಟಾಗನ್ನು ಕೂಡ ಅದ್ರೊಳಗಡೆ ಹೋಗ್ಬೋದು. ಅದನ್ನ ಕೂಡ ಅವಾಯ್ಡ್ ಮಾಡ್ಬೇಕು. ಸೊ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಒಂದು ನಿಮಿಷ. ಓಕೆ, ಯಾರಾದ್ರೂ ಒಬ್ರು ಹೇಳಿ, ಕೇಳಿಸ್ತಾ ಇದೆಯಪ್ಪ ನಿಮ್ಗೆ? ಹಲೋ, ಕೇಳಿಸ್ತಾ ಇದೆ? ಓಕೆ ಓಕೆ ಅಪ್ಪ, ಥ್ಯಾಂಕ್ ಯು. ಸೊ ಮಧ್ಯದಲ್ಲಿ ಏನೋ ಡಿಸ್ಟರ್ಬ್ ಅಂತ ಇರಲಿ, ತೊಂದರೆ ಇಲ್ಲ. ಈಗ ಮುಗಿಸೋಣ, ಮತ್ತೆ ಮುಂದುವರ್ಸೋಣ. ಸ್ಟೇಜಸ್ ಆಫ್ ಇನ್ಸ್ಪೆಕ್ಷನ್ ಅಲ್ಲಿ ನಾವು ಅಂದ್ರೆ ಅರ್ತ್ ವರ್ಕ್ ಎಕ್ಸ್ಕವೇಷನ್ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ವಿ. ಇದರಲ್ಲಿ ಸೊ earth work excavation we have to carry out for the all sorts of sites. So not only suppose once we enter into the contract agreement, where it is our responsibility as a contractor, we have to see that. So we have to excavate all kinds of sites, not only a soft soil or hard soil. We have to excavate. It's our commitment. We have to carry out the earthwork excavation in all kinds of the soil. So as per the approved site and the plan is concerned. So with necessary drawing should be prepared, and this one, what is that? We have to carry out the marking on the site before excavation. So during the course of excavation, we have to take care that all sides of the excavated pits should be properly vertical, truly vertical, and bottom should be uniformly leveled, and it shall be well rammed by sprinkling light water. So that is the precaution, that is the thing we have to do before putting any carry out any work. So whatever excavated material from the pit or the trench, that should be removed and laid or placed, so at least 1 meter away from the excavated pit. That is the condition. So any water, so suppose enter into the pit, so that should be pumped out, so without any extra cost. That is the responsibility of the contractor. So therefore, so any necessary precautions. So is there any water entering into the pit? So therefore, the necessary precautions should be taken to prevent surface water enter into the pit or a trench. So these are all the things we have to see during the course of inspection. So this is about the earthwork, regarding with the earthwork excavation. ಮಣ್ಣು ಕೆಲಸ ಮಾಡುವಾಗ ನಾವು ಏನೆಲ್ಲ ಜವಾಬ್ದಾರಿ ವಹಿಸ್ಬೇಕು, ಏನ್ ಇನ್ಸ್ಪೆಕ್ಷನ್ ಮಾಡ್ಬೇಕು, ಇಷ್ಟೇ ಇನ್ಸ್ಪೆಕ್ಷನ್, ಏನಿಲ್ಲ ಇದರಲ್ಲಿ. ಸೊ ಡ್ರಾಯಿಂಗ್ ಪ್ರಕಾರ ಏನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಸೈಟ್ ಅಲ್ಲಿ ಮಾರ್ಕ್ ಮಾಡ್ಬೇಕು. ಮಾರ್ಕ್ ಮಾಡಿ ಎಕ್ಸ್ಕವೇಷನ್ ಮಾಡ್ಲಿಕ್ಕೆ ಕಾಂಟ್ರಾಕ್ಟರ್ ಹೇಳ್ಬೇಕು. ಆ ಕಾಂಟ್ರಾಕ್ಟರ್ ಸೊ ಅವನು ಎಲ್ಲಾ ಸಾಯಿಲ್ ಅಲ್ಲೂ ಅವನು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಮಾಡೋ ಪ್ರಕಾರ ಅವನು ಒಪ್ಕೊಂಡ್ಮೇಲೆ ಆ ಒಂದು ರಿಕ್ವೈರ್ಡ್ ಡೆಪ್ತ್ ಆಫ್ ಎಕ್ಸ್ಕವೇಷನ್ ಏನಿದೆ ಎಲ್ಲ ಆಲ್ ಟೈಪ್ ಆಫ್ ಸಾಯಿಲ್ ಮೇ ಬಿ ಕ್ಲಾಸಿಫೈಡ್ ಆಸ್ ಎ
ಸೊ ಸಾಫ್ಟ್ ಆರ್ ಎ ಮೀಡಿಯಂ ಆರ್ ಎ ಹಾರ್ಡ್ ಆರ್ ವಾಟ್ ಎವರ್ ಇಟ್ ಮೇ ಬಿ ರಾಕ್. ಸೊ ಅದನ್ನ ಎಲ್ಲಾ ಸಾಯಿಲ್ ಅಲ್ಲೂ ಕೂಡ ಅವನು ಎಕ್ಸ್ಕವೇಷನ್ ಮಾಡೋಂಗಿರ್ಬೇಕು. ಸೊ ಎಕ್ಸ್ಕವೇಷನ್ ಮಾಡುವಾಗ ಜವಾಬ್ದಾರಿ ವಹಿಸ್ಬೇಕು. ಸೈಡ್ಸ್ ಏನಿದೆ ಈ ಸೈಡ್ಸ್ ಅನ್ನ ಅವನು ವರ್ಟಿಕಲ್ ಆಗಿ ಎಕ್ಸ್ಕವೇಟ್ ಮಾಡ್ಬೇಕು. ಆ ಬಾಟಮ್ ನ ಅವನು ಡೆಪ್ತ್ ರಿಕ್ವೈರ್ಡ್ ಡೆಪ್ತ್ ಗೆ ಎಕ್ಸ್ಕವೇಟ್ ಮಾಡ್ಬೇಕು. ಸೊ ಬಾಟಮ್ ಅನ್ನ ಅವನು ಲೆವೆಲ್ ಇಟ್ಟಿರ್ಬೇಕು. ಬಾಟಮ್ ಆಫ್ ದಿ ಅರ್ತ್ ವರ್ಕ್ ಆರ್ ಟ್ರೆಂಚ್ ಆರ್ ಪಿಟ್ ಇಟ್ ಶುಡ್ ಬಿ ಲೆವೆಲ್ಡ್ ಪ್ರಾಪರ್ಲಿ. ಸೊ ಅದನ್ನ ಬಾಟಮ್ ನ ರ್ಯಾಮಿಂಗ್ ಅಂತ ಅಂದ್ರೆ ಕಾಂಪ್ಯಾಕ್ಷನ್ ಮಾಡ್ಬೇಕು. ಸೊ ಸಿಂಪಲ್ ಅಂತಂದ್ರೆ ಬೈ ಸ್ಪ್ರಿಂಕ್ಲಿಂಗ್ ದ ಲೈಟ್ ವಾಟರ್. ಸೊ ರ್ಯಾಮಿಂಗ್ ಆಗಿರ್ಬೇಕು ಅಥವಾ ಹಾರ್ಡ್ ಆಗ್ಬೇಕು, ಗಟ್ಟಿ ಮಾಡ್ಬೇಕು ಅದನ್ನ ಸೊ ರ್ಯಾಮಿಂಗ್ ಅಂತ ಹೇಳ್ತೀವಿ. ಸೊ ಎಕ್ಸ್ಕವೇಟೆಡ್ ಮೆಟೀರಿಯಲ್ ಏನಿದೆ ಅದನ್ನ ಸ್ವಲ್ಪ ದೂರಕ್ಕೆ ತಗೊಂಡೋಗಿ ಹಾಕ್ಬೇಕು. ದೂರಕ್ಕೆ ಅಂತ ಅಂದ್ರೆ 1 ಮೀಟರ್, ಮಿನಿಮಮ್ 1 ಮೀಟರ್ ಅಂತರದಲ್ಲಿ. ಸೊ ಒಂದ್ ವೇಳೆ ಹೆಚ್ಚಾದ್ರೆ ನಾವು ಫಾರ್ ಎಕ್ಸಾಂಪಲ್ ವಿ ಆರ್ ಯೂಸಿಂಗ್ ದ ಎಕ್ಸ್ಕವೇಟೆಡ್ ಮೆಟೀರಿಯಲ್ ಫಾರ್ ರೀಫಿಲಿಂಗ್ ದ ಟ್ರೆಂಚಸ್ ಅಥವಾ ವಾಟ್ ಇಸ್ ದ ಫೌಂಡೇಶನ್ ಟ್ರೆಂಚಸ್ ಆಸ್ ವೆಲ್ ಆಸ್ ದ ಬೇಸ್ಮೆಂಟ್. Suppose if doing all this refilling job, so even though we will find that earth is more than the whatever we required for the refilling, then we have to remove that excess earth from the site at least at a distance of 100 meters. So 100 ಮೀಟರ್ ಅಂತರದಲ್ಲಿ ಅದನ್ನ ತಗೊಂಡು ಹಾಕ್ಬೇಕಾಗತ್ತೆ. ಸೊ ಅದನ್ನ ಅಲ್ಲೇ ಇಡಬಾರ್ದು. ಸೈಟ್ ಅಲ್ಲಿ ನಮ್ಗೆ ತೊಂದರೆ ಆಗುತ್ತೆ, ಬೇರೆ ಮೆಟೀರಿಯಲ್ ನ ಸ್ಟಾಕ್ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ದೂರಕ್ಕೆ ಹಾಕ್ಬೇಕು ಅಂತ ಹೇಳ್ತೀವಿ. ಇನ್ನು ಹೆಚ್ಚಾದ್ರೆ ನಮ್ಮ ಫೌಂಡೇಶನ್ ತುಂಬಿಸಿ ಪ್ಲಿಂತ್ ತುಂಬಿಸಿ ಎಲ್ಲ ಹೆಚ್ಚಾದ್ರೆ ಹೆಚ್ಚಾದಂತ ಮಣ್ಣನ್ನ ತಗೊಂಡೋಗಿ ದೂರ ಹಾಕ್ಬೇಕು ಅಂತ ಹೇಳಿ. ನೆಕ್ಸ್ಟ್ ಏನಾದ್ರೂ ಒಂದ್ ವೇಳೆ ನಮ್ಮ ನೀರು ಏನಾದ್ರು ಬಂತು, ವಾಟರ್ ಲಾಕ್ಡ್ ಏರಿಯಾ ಇದ್ದು, ಆ ಒಂದು ನೀರಲ್ಲಿ ಬಂದ್ರೆ ವಾಟರ್ ಟೇಬಲ್ ಮೇಲೆ ಇದ್ದು ನೀರೇನಾದ್ರು ಬಂದ್ರೆ ಫೌಂಡೇಶನ್ ಟ್ರೆಂಚಸ್ ಅಲ್ಲಿ ಅಥವಾ ಪಿಟ್ಸ್ ಅಲ್ಲಿ ಅದನ್ನ ರಿಮೂವ್ ಮಾಡ್ಬೇಕು ಕಾಂಟ್ರಾಕ್ಟರ್. ಸೊ ಅವನ ಕಾಸ್ಟ್ ಅಲ್ಲೇ ಅಗ್ರಿಮೆಂಟ್ ಪ್ರಕಾರ ಅವ್ನ ಕಾಸ್ಟ್ ಅಲ್ಲೇ ಮಾಡ್ಬೇಕಾಗತ್ತೆ. ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಕೊಡಿ ಅಂತ ಕೇಳಬಾರ್ದು. ಸೊ ಏನಾದ್ರೂ ಹೊರಗಡೆಯಿಂದ ನೀರ್ ಬಂದ್ರೆ, ಸೊ ಇನ್ನು ಸರ್ಫೇಸ್ ವಾಟರ್ ಯಾವ್ದಾದ್ರು ಎಂಟರ್ ಆಗ್ತಾ ಇದ್ರೆ ಮೇಲಿಂದ ನೀರು ಪಿಟ್ ಒಳಗಡೆ, ಅದನ್ನ ತಡಿಬೇಕು ಅಂತ ಕ್ರಮ ಅನುಸರಿಸಬೇಕು. ಸೊ ಆ ವರ್ಕ್ ಸೈಟ್ ಅಲ್ಲಿ ಈ ತರ ಎಲ್ಲ ಕ್ರಮ ಅನುಸರಿಸಬೇಕು. ಇದು ನಾವು ಇನ್ಸ್ಪೆಕ್ಷನ್ ಟೈಮ್ ನಲ್ಲಿ ಸಾಮಾನ್ಯವಾಗಿ ನೋಡುವಂತ. ಮೇಸನ್ರಿ ಬಗ್ಗೆ ನಾವು ಮಾತಾಡೋದಾದ್ರೆ, ಮೇಸನ್ರಿ ಅಂದ್ರೆ ಸೈಸ್ಟೋನ್ ಮೇಸನ್ರಿನೂ ಇರ್ಬೋದು. ಫೌಂಡೇಶನ್ಗೆ ನಾವು ಸೈಸ್ಟೋನ್ ಮೇಸನ್ರಿ ಮಾಡ್ತಿರ್ತೀವಿ, ವಾಲ್ಗೆ ಸೈಸ್ಟೋನ್ ಮೇಸನ್ರಿ ಮಾಡ್ಬೋದು, ಅಥವಾ ಬ್ರಿಕ್ ವರ್ಕ್ ಮಾಡ್ಬೋದು. ಸೊ ಇಂಥ ಸಂದರ್ಭಗಳಲ್ಲಿ ಯಾವ ತರ ಕ್ರಮ ಅನುಸರಿಸಬೇಕು, ಏನ್ ಇನ್ಸ್ಪೆಕ್ಷನ್ಸ್ ಮಾಡಬೇಕು. ಸೊ ಹ್ಯಾವ್ ಟು ಅಚೀವ್, ಅವರ್ ಇಂಟೆನ್ಷನ್ ಇಸ್ ಟು ಅಚೀವ್ ದ ಕ್ವಾಲಿಟಿ ಕಂಟ್ರೋಲ್ ಆನ್ ದಿ ಬ್ರಿಕ್ ಮೇಸನ್ರಿ. ಸೊ ಒಂದು ಕ್ವಾಲಿಟಿ ಗುಣಮಟ್ಟದ ಇಟ್ಟಿಗೆ ಕಟ್ಟಡವನ್ನ ಮಾಡಬೇಕು ಅಥವಾ ಸೈಜ್ಗಳ ಕಟ್ಟಡ ಮಾಡಬೇಕು ಅಂತ ಅಂದ್ರೆ ವಿ ಹ್ಯಾವ್ ಟು ಹ್ಯಾವ್ ದ ಇನ್ಸ್ಪೆಕ್ಷನ್. ಸೊ ಬೇರೆ ಬೇರೆ ಲೆವೆಲ್ಸ್ ಅಲ್ಲಿ ಅದನ್ನ ಹೋಗಿ ನೋಡ್ಬೇಕಾಗತ್ತೆ, ಕೆಲಸನ ನೋಡ್ಬೇಕಾಗತ್ತೆ ನಾವು ಆಸ್ ಎ site engineer or departmental side engineer like section officer, ಅಥವಾ maybe an higher authority. ಸೊ ಆತರ ಮಾಡ್ಬೇಕು. ಇಟ್ಟಿಗೆ ಕಟ್ಟಡದ ಗುಣಮಟ್ಟ ತರಬೇಕು ಅಂದ್ರೆ, ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂದ್ರೆ ಏನೆಲ್ಲ ಗಮನಿಸಬೇಕು ಅಥವಾ ಇನ್ಸ್ಪೆಕ್ಷನ್ ಲೆವೆಲ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ಮೇಸನ್ರಿಗೆ ಯೂಸ್ ಮಾಡುವಂತ ಮೆಟೀರಿಯಲ್ಸ್, whatever material you are using for the masonry construction, either it is sandstone masonry or the brick masonry, they should be of good quality and they should conform the Indian standard specifications. That is the first step to follow. So ಎರಡನೇ ವಿಚಾರ ಅಂತ ಅಂದ್ರೆ, whatever constructions we are going to undertake, either it's a brick or sandstone, so there should be a proper bond between the individual units of the individual units like brick or sandstone masonry. Proper, you have to maintain the proper bonding between the sandstone masonry or sandstones or otherwise bricks. So then verticality you have to maintain. So dimensions, sectional dimensions, the width of the wall. So ಏನು width of the ಗೋಡೆ ಎಷ್ಟಿರ್ಬೇಕು, ಎಷ್ಟು ದಪ್ಪ ಇರಬೇಕು, ಅಥವಾ ಫೌಂಡೇಶನ್ width ಎಷ್ಟಿರ್ಬೇಕು, ಅದನ್ನ ಸರಿಯಾದ ರೀತಿ ಚೆಕ್ ಮಾಡ್ಕೋಬೇಕಾಗತ್ತೆ. So ಅದೇ ರೀತಿ whatever mortar we are using for the construction of the masonry, so ಅದು ಗುಣಮಟ್ಟದ ಆಗ್ಬೇಕಂದ್ರೆ ಕ್ವಾಲಿಟಿ ಮಾರ್ಟರ್ ಅಂತಂದ್ರೆ ಆಸ್ ಪರ್ ದಿ ಸ್ಪೆಸಿಫಿಕೇಶನ್ಸ್ ಗಿವನ್ ಇನ್ ದಿ ಅಗ್ರಿಮೆಂಟ್. ಸ್ಪೆಸಿಫಿಕೇಶನ್ ಅಲ್ಲಿ ಐದರ್ ಮೇ ಬಿ 1:6 or 1:8 or 1:4. So as per the agreement is concerned, then we have to prepare the mortar. Andre as per the agreement, so they have to use the mortar for the construction. So when we are using constructing the brick masonry, we have to use the wet bricks. So bricks ಅನ್ನ ಸೋಕ್ ಮಾಡಿ ನಾವು ಬಳಸಬೇಕಾಗುತ್ತೆ. ಸೊ ಅದು ಬಹಳ ಮುಖ್ಯ. ಯಾಕೆ ಇಲ್ಲ ಅಂತಂದ್ರೆ, ಸೊ ಅದು ಮಾರ್ಟರ್ ಏನು ಯೂಸ್ ಮಾಡ್ತೀವಿ, ಮಾರ್ಟರ್ ಯೂಸ್ ಮಾಡಿದ್ರೆ ಬ್ರಿಕ್ ಕನ್ಸ್ಟ್ರಕ್ಷನ್ ಅಥವಾ ಬ್ರಿಕ್ ಕನ್ಸ್ಟ್ರಕ್ಷನ್ ಅಲ್ಲಿ ಅದು ವಾಟರ್ ನ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಇಟ್ಟಿಗೆ ಡ್ರೈ ಇದ್ರೆ, ಹಂಗಾಗಿ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಸೊ
ಸೊ ನಾವು ಮೇಸನ್ರಿ ಕನ್ಸ್ಟ್ರಕ್ಷನ್ ಅಲ್ಲಿ ಬಹಳ ಮುಖ್ಯವಾಗಿ put log holes ಅಂತ ಹೇಳಿ. Put log holes ಅಂತಂದ್ರೆ suppose if you go at the higher levels in the vertical manner. So we are going to have a scaffolding for the further construction of the wall using a brick masonry. During that time, what we have to do is then for the construction of for supporting the scaffolds. So scaffolds generally we have the horizontal and vertical member. The horizontal members are placed in the masonry wall. So placing of that horizontal member as a wooden pole or otherwise it is an iron member. So we are going to provide a hole in the masonry. That hole is called put log holes. Put log holes ಅಂತ ಹೇಳ್ತೀವಿ. ಇಟ್ಟಿಗೆ ಕಟ್ಟಡ ಕಟ್ಟಬೇಕು ಅಂತಂದ್ರೆ ಸ್ವಲ್ಪ ಎತ್ತರ ಹೋದಾಗೆ ನಾವು ಅದನ್ನ ಸ್ಕೆಫೋಲ್ಡಿಂಗ್ ಮಾಡ್ಕೋಬೇಕಾಗತ್ತೆ. ಸ್ಕೆಫೋಲ್ಡಿಂಗ್ ಮಾಡಬೇಕು ಅಂತಂದ್ರೆ ಅದರಲ್ಲಿ ನಾವು ಏನು ಮರ ಅಥವಾ ಕಬ್ಬಿಣ ಬಳಸ್ತೀವಿ, ರಾಡ್ಗಳು ಬಳಸ್ತೀವಿ, ಸರಳುಗಳು, ಆ ಪೈಪ್ಸ್ ನ ಬಳಸುವಾಗ ಅದನ್ನ ಮೇಸನ್ರಿಗೆ ಹಾರಿಜಾಂಟಲ್ ಮೆಂಬರ್ಸ್ ನ ಮೇಸನ್ರಿ ಒಳಗಡೆ ಸಪೋರ್ಟ್ ಮಾಡ್ತೀವಿ. ಸಪೋರ್ಟ್ ಮಾಡಿ ಆದ್ಮೇಲೆ ಆ ಮೇಸನ್ರಿ ಯೂನಿಟ್ ಅದೆಲ್ಲ ಕನ್ಸ್ಟ್ರಕ್ಷನ್ ಆದ್ಮೇಲೆ ವಾಪಸ್ ಸ್ಕೆಫೋಲ್ಡಿಂಗ್ ನ ರಿಲೀಸ್ ಮಾಡ್ತೀವಿ. ರಿಮೂವ್ ಮಾಡಿದಾಗ ಒಂದು ಹೋಲ್ ಏನ್ ಉಳ್ಕೊಳ್ಳುತ್ತೆ ಸೊ ಮೇಸನ್ರಿ ವಾಲ್ ಅಲ್ಲಿ ಅದನ್ನ ನಾವು ಮಾರ್ಟರ್ ಇಂದಾನೆ ಫಿಲ್ ಮಾಡಬೇಕು. ಸೊ ದಟ್ ಶುಡ್ ಬಿ ಫಿಲ್ಡ್. ಸೊ ವಾಟ್ ಎವರ್ ದಿ ಹೋಲ್ ಲೆಫ್ಟ್ ಇನ್ ದಿ ವಾಲ್ ಆಫ್ಟರ್ ರಿಮೂವಲ್ ಆಫ್ ದಿ ಸ್ಕೆಫೋಲ್ಡಿಂಗ್ ದಟ್ ಶುಡ್ ಬಿ ಫಿಲ್ಡ್ ಇನ್ ದಿ ಸಿಮೆಂಟ್ ಮಾರ್ಟರ್, rich cement mortar. So that hole which is provided, which is made, or otherwise which is allowed, or which is left during the construction for the purpose of the supporting the scaffold, that is what you called as pot log holes. So idun put log holes, sorry, put log holes. So idun examination keltare 1 mark ige. So competitive exam, what do you mean by put log holes? So hige construct ಮಾಡುವಾಗ ಪ್ರಾಪರ್ ಆಂಕರೇಜ್. ಸೊ ಹೊಸ ಗೋಡೆಗೆ ಹಳೆ ಗೋಡೆ ತಾಗಿಸ್ತಾ ಇದ್ರೆ ಅಥವಾ ಜೋಡಿಸ್ತಾ ಇದ್ರೆ, ಸಪೋಸ್ ಇಫ್ ಯು ವಾಂಟ್ ಟು ಕಂಟಿನ್ಯೂ ದ ಓಲ್ಡ್ ಬ್ರಿಕ್ ಮೇಸನ್ರಿ ವಿತ್ ಅ ನ್ಯೂ ಒನ್ ಆರ್ ಅದರ್ವೈಸ್, ಸೊ ಯು ಹ್ಯಾವ್ ಟು ಅಡಾಪ್ಟ್ a brick what is that, windows and doors in the brick masonry. At that time also, so we have to have the proper anchorage between the walls and the old wall and the new wall, as well as the wooden member with the wall. So we have to have the proper anchorage system. So finally we have to make the curing of the wall after construction. So these are all the steps to be followed during the masonry work, and these are all the inspections. These are the various levels of inspections you have to see. So all these things are fulfilled during the process of masonry work or not. So by inspecting all these things or observing all these things, so we can maintain the quality of construction. That's how. So that is inspection. Suppose if you ask you to write on inspection and quality control for the masonry, you have to write all these things. So this is about the masonry quality control for masonry work. Similarly, so next to material is then concrete. So concrete is used for making an RCC, reinforced cement concrete. So reinforced cement concrete is a combination of the concrete and steel. So there are two parts, two material in the RCC members. So one is concrete, another one is a steel. So concrete in general, the concrete is either it is manufactured at site or it is manufactured at industry nowadays. So that concrete which is manufactured at industry, will call it as ready mix concrete. So ನಾವು ಎರಡು ತರದಲ್ಲೂ ಬಳಸ್ತೀವಿ. RCC ಮೆಂಬರ್ ಅಲ್ಲಿ ಕಾಂಕ್ರೀಟ್ ಮತ್ತೆ ಸ್ಟೀಲ್ ಅನ್ನ ಬಳಸಿ ಮಾಡ್ತೀವಿ. ಇಟ್ಸ್ ಅ ಕಾಂಬಿನೇಷನ್. ಆ ಕಾಂಕ್ರೀಟ್ ನಾವು ಸ್ವಂತ ಸೈಟ್ ಅಲ್ಲಾದ್ರೂ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಇಂಡಸ್ಟ್ರಿಯಲ್ ಆದ್ರೂ ಮಾಡ್ಬೋದು. ಇಂಡಸ್ಟ್ರಿಯಲ್ ಮಾಡುವಂತದನ್ನ ರೆಡಿ ಮಿಕ್ಸ್ ಕಾಂಕ್ರೀಟ್ ಅಂತ ಹೇಳ್ತೀವಿ. Steel reinforcement, absolutely it's an industry made, directly we are getting from the market, so for the use. But concrete is not like that. So concrete we have to produce at the site. So ಮತ್ತೆ ಈ ಕಾಂಕ್ರೀಟ್ ನ ನಾವು ಯಾವ ಶೇಪ್ ಬೇಕು ಆ ಶೇಪ್ ಹಾಕ. either concrete, RCC will be used for, so for any structural member of the building. So either for the column footing, so wall, column, lintel, chejja, roof, etc., staircase, etc. So almost 90% of the construction with the reinforcement concrete. ಇದರಲ್ಲಿ ನಮ್ಮ ಕ್ವಾಲಿಟಿ ಕಂಟ್ರೋಲ್ ಮಾಡೋದು ಹೇಗೆ?
ಕ್ವಾಲಿಟಿ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ರೆ ಕಾಂಕ್ರೀಟ್ ಮತ್ತೆ ಸ್ಟೀಲ್ ಎರಡು ಇದೆ. ಆ ಕಾಂಕ್ರೀಟ್ ಕ್ವಾಲಿಟಿ ನೋಡ್ಬೇಕು, ಸ್ಟೀಲ್ ಕ್ವಾಲಿಟಿ ಎರಡು ಇನ್ನು ನೋಡ್ಬೇಕು. ಸೊ ಎರಡು ಕ್ವಾಲಿಟಿ ಕಂಟ್ರೋಲ್ ಆಯ್ತು ಅಂತ ಎರಡು ಕ್ವಾಲಿಟಿನ ಅಶ್ಯೂರ್ ಮಾಡಿದ್ರೆ ಅದು ಕ್ವಾಲಿಟಿ ಒಳ್ಳೆ RCC ಬರುತ್ತೆ. ಸೊ ಒಳ್ಳೆ ಕಾಂಕ್ರೀಟ್ ಬಳಸ್ಬೇಕು, ಒಳ್ಳೆ ಸ್ಟೀಲ್ ಬಳಸ್ಬೇಕು. ಬರೀ ಒಳ್ಳೆ ಕಾಂಕ್ರೀಟ್ ಒಳ್ಳೆ ಸ್ಟೀಲ್ ಬಳಸಿದ್ರೆ ಸಾಕಾಗತ್ತಾ? ಇಲ್ಲ, ಅದೆರಡನ್ನು ಕಂಬೈನ್ ಮಾಡ್ಬೇಕು. ಕಂಬೈನ್ ಮಾಡೋದು ಅಂತ ಅಂದ್ರೆ ಕೆಲಸ ಕನ್ವರ್ಟ್ ಮಾಡ್ಬೇಕು. ವಿ ಹ್ಯಾವ್ ಟು ಕನ್ವರ್ಟ್ ದಟ್ ಇಂಟು ಎನ್ ವರ್ಕ್ ಆರ್ ವಿ ಹ್ಯಾವ್ ಟು ಕನ್ವರ್ಟ್ ದಟ್ ಇಂಟು ಎನ್ ಸ್ಟ್ರಕ್ಚರಲ್ ಮೆಂಬರ್. So then only we are going to achieve the quality in the construction of RCC members. So ಇದನ್ನ ಹೇಗ್ ಮಾಡೋದು, ಹೇಗೆ ಇನ್ಸ್ಪೆಕ್ಟ್ ಮಾಡೋದು, ಹೇಗ್ ನೋಡೋದು? ಜನರಲಿ the concrete manufacturing procedures ನಿಮ್ಗೆ ಗೊತ್ತಿದೆ. Suppose if you are going to manufacture the concrete at site, so what is the procedure we are going to adopt? So we are going to adopt the first we have to procure the material na procure ಮಾಡ್ಕೋಬೇಕು. ಸೊ ರಾ ಮೆಟೀರಿಯಲ್ ಏನೇನ್ ಬೇಕಾಗುತ್ತೆ ಕಾಂಕ್ರೀಟ್ ಮ್ಯಾನುಫ್ಯಾಕ್ಚರಿಂಗ್, ಅದಕ್ಕೆಲ್ಲ ರಾ ಮೆಟೀರಿಯಲ್ ಗಳನ್ನ ಸೈಟ್ ಅಲ್ಲಿ ಪ್ರೊಕ್ಯೂರ್ ಮಾಡ್ಕೋಬೇಕು. ಎಕ್ಸಾಂಪಲ್ ಸ್ಯಾಂಡ್, ಜೆಲ್ಲಿ, ಸಿಮೆಂಟ್ ಮತ್ತೆ ವಾಟರ್. ದಿಸ್ ಆರ್ ಆಲ್ ದಿ ವೇರಿಯಸ್ ಇಂಗ್ರೀಡಿಯೆಂಟ್ಸ್ ರಿಕ್ವೈರ್ಡ್ ಫಾರ್ ದಿ ಮ್ಯಾನುಫ್ಯಾಕ್ಚರಿಂಗ್ ದ ಕಾಂಕ್ರೀಟ್. ಸೊ ಈ ಇಂಗ್ರೀಡಿಯೆಂಟ್ಸ್ ಏನಿದೆ, ಈ ಇಂಗ್ರೀಡಿಯೆಂಟ್ ನ ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಮಾಡಬೇಕು. ಸೊ ದಟ್ ಈಸ್ ವಾಟ್ ಯು ಕಾಲ್ಡ್ ಎಸ್ ಪ್ರಪೋರ್ಷನಿಂಗ್. So proportioning allo kuda either we have to go for the volumetric proportioning or weight proportion. So nominal mix or design mix based on the nominal or design mix. So nominal mix like 1:4, 1:1.5, 3 ಈ ತರದಲ್ಲಿ ನಾವು nominal mix ಅಂತ ಹೇಳ್ತೀವಿ. ಡಿಸೈನ್ ಮಿಕ್ಸ್ ಇದ್ರೆ ಇಟ್ಸ್ a strength based mix. ಸೊ ಅದರಲ್ಲಿ ಪ್ರಪೋರ್ಷನಿಂಗ್ ಮಾಡುವಾಗ ಇಲ್ಲ ತೂಕದಲ್ಲಿ ಮಾಡ್ತೀವಿ, ತೂಕದ ಅಳತೆಯಲ್ಲಿ, ಇಲ್ಲ ಅಂತ ಅಂದ್ರೆ ಅದನ್ನ ವಾಲ್ಯೂಮೆಟ್ರಿಕ್ ಅಂದ್ರೆ ಸೊ ನಮ್ಗೆ ವಾಲ್ಯೂಮ್ ಲೆಕ್ಕದಲ್ಲಿ ಮಾಡ್ತೀವಿ. ಸೊ ಈ ಒಂದು ಇಂಗ್ರೀಡಿಯೆಂಟ್ಸ್ ನ ಪ್ರಪೋರ್ಷನಿಂಗ್ ಮಾಡಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ಐದರ್ ವಿ ಆರ್ ಗೋಯಿಂಗ್ ಫಾರ್ ದಿ ಮ್ಯಾನ್ಯುಯಲ್ ಮಿಕ್ಸಿಂಗ್ ಆರ್ ಮೆಕ್ಯಾನಿಕಲ್ ಮಿಕ್ಸಿಂಗ್. ಮ್ಯಾನ್ಯುಯಲ್ ಮಿಕ್ಸಿಂಗ್ ಆದ್ರೂ ಮಾಡಬಹುದು. ಸಣ್ಣ ಪ್ರಮಾಣದ ಕಾಂಕ್ರೀಟ್ ನ ಉತ್ಪಾದನೆ ಮಾಡಬೇಕು ಅಂದ್ರೆ ಸಾಮಾನ್ಯವಾಗಿ ಮ್ಯಾನ್ಯುಯಲ್ ಮಿಕ್ಸ್ ಹೋಗ್ತಾರೆ. ಸೊ ದೊಡ್ಡ ಪ್ರಮಾಣದಲ್ಲಿ ಮ್ಯಾನ್ಯುಯಲ್ ಇದು ಮಾಡ್ಬೇಕಂತಂದ್ರೆ ಕ್ವಾಲಿಟಿ ಕಾಂಕ್ರೀಟ್ ಬೇಕು ಅಂದ್ರೆ ಜನರಲಿ ವಿಲ್ ಗೋ ಫಾರ್ ದಿ ಮೆಕ್ಯಾನಿಕಲ್ ಮಿಕ್ಸಿಂಗ್ ಅಂತಂದ್ರೆ ಅಟ್ಲೀಸ್ಟ್ ಸೊ ವಿ ಹ್ಯಾವ್ ಟು ಯೂಸ್ ದ ಕಾಂಕ್ರೀಟ್ ಮಿಕ್ಸರ್. ಕಾಂಕ್ರೀಟ್ ಮಿಕ್ಸರ್ ನ ಮ್ಯಾನುಫ್ಯಾಕ್ಚರಿಂಗ್, ಕಾಂಕ್ರೀಟ್ ಮಿಕ್ಸರ್ ಅಲ್ಲಿ ಮಿಕ್ಸ್ ಮಾಡಿ ಕಾಂಕ್ರೀಟ್ ನ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿ ಬಂದಂತ ಪ್ರಾಡಕ್ಟ್ ದಟ್ ಈಸ್ ವಾಟ್ ಯು ಕಾಲ್ಡ್ ಎಸ್ ಕಾಂಕ್ರೀಟ್. ಆ ಕಾಂಕ್ರೀಟ್ ನ ನಾವು ಅಷ್ಟೇನೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅಲ್ಲಿ ಅಲ್ಲಿ ನಿಲ್ಸಕ್ ಆಗಲ್ಲ. ಸೊ ವಿ ಹ್ಯಾವ್ ಟು ಟ್ರಾನ್ಸ್ಪೋರ್ಟ್. ಸೊ ವಾಟ್ ಎವರ್ ಕಾಂಕ್ರೀಟ್ ವಿ ಮ್ಯಾನುಫ್ಯಾಕ್ಚರ್ಡ್ ವಿ ಪ್ರೊಡ್ಯೂಸ್ಡ್ ಆಫ್ಟರ್ ಮಿಕ್ಸಿಂಗ್. ಸೊ ಮಿಕ್ಸಿಂಗ್ ಇಸ್ ಆಲ್ಸೋ ಇಸ್ ಅನ್ ಇಂಪಾರ್ಟೆಂಟ್. ಸೊ ಡ್ಯೂರಿಂಗ್ ದಿ ಪ್ರೊಸೆಸ್ ಆಫ್ ಮಿಕ್ಸಿಂಗ್ ಆಲ್ಸೋ ವಿ ಹ್ಯಾವ್ ಟು ಟೇಕ್ ದ ಪ್ರಿಕಾಷನ್ಸ್. ಸೊ ಎಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು, ಎಲ್ಲ ಇಂಗ್ರೀಡಿಯೆಂಟ್ ಸರಿಯಾದ ರೀತಿಯಲ್ಲಿ ಮಿಕ್ಸ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಸೊ ಅದೇ ರೀತಿ ಆ ಒಂದು ಕಾಂಕ್ರೀಟ್ ಏನಿದೆ, ಆ ಕಾಂಕ್ರೀಟ್ ಅನ್ನು ಏನು ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ನಾವು ನಮ್ಮ ಕಾಂಕ್ರೀಟ್ ನ ಪಡ್ಕೊಂಡ್ವಿ, ಅದನ್ನ ನಾವು ವರ್ಕ್ ಸೈಟ್ ಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾಗುತ್ತೆ. ಎಲ್ಲಿ ಕಾಂಕ್ರೀಟ್ ನ ಪ್ಲೇಸ್ ಮಾಡ್ಬೇಕು ಅಲ್ಲಿಗೆ ಅದನ್ನ ವರ್ಗಾವಣೆ ಮಾಡ್ಬೇಕಾಗುತ್ತೆ ಅಥವಾ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾಗುತ್ತೆ. ಸೊ ಟ್ರಾನ್ಸ್ಪೋರ್ಟ್ ಮಾಡಿದ್ಮೇಲೆ ಆ ಒಂದು ಕಾಂಕ್ರೀಟ್ ಏನು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಕಾಂಕ್ರೀಟ್ ಇದೆ, ಆ ಟ್ರಾನ್ಸ್ಪೋರ್ಟ್ ಮಾಡಿದ್ಮೇಲೆ ಅದನ್ನ ಪ್ಲೇಸ್ ಮಾಡ್ಬೇಕಾಗುತ್ತೆ ಆ ಒಂದು ಜಾಗದಲ್ಲಿ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅನ್ ಸ್ಲ್ಯಾಬ್ ಆರ್ ದ ರೋಡ್ ವರ್ಕ್. ಸೊ ವಿ ಆರ್ ಪ್ಲೇಸಿಂಗ್ ದ ಕಾಂಕ್ರೀಟ್ ಟು ದಟ್ ಪರ್ಟಿಕ್ಯುಲರ್ ರೋಡ್ ವರ್ಕ್ ಆರ್ ಎ ಸ್ಲ್ಯಾಬ್. ಸೊ ಪ್ಲೇಸ್ ಮಾಡಿದ್ಮೇಲೆ ವಿ ಹ್ಯಾವ್ ಟು ವೈಬ್ರೇಟ್ ಇಟ್. ಸೊ ಆರ್ ಅದರ್ವೈಸ್ ವಿ ಹ್ಯಾವ್ ಟು ಕಾಂಪ್ಯಾಕ್ಟ್ ಇಟ್. ಅದನ್ನ ಕಾಂಪ್ಯಾಕ್ಷನ್ ಯಾಕೆ ಡೆನ್ಸಿಟಿ ಅಚೀವ್ ಮಾಡಬೇಕು. ವಿತೌಟ್ ಡೆನ್ಸಿಟಿ ವಿ ಕ್ಯಾನಾಟ್ ಗೆಟ್ ದ ಸ್ಟ್ರೆಂತ್ ಆಫ್ ದಿ ಕಾಂಕ್ರೀಟ್. ಅದರಿಂದ ಸ್ಟ್ರೆಂತ್ ಅಚೀವ್ ಆಗ್ಲೇಬೇಕು. ಆ ಸ್ಟ್ರೆಂತ್ ಅಚೀವ್ ಮಾಡಿದ್ಮೇಲೆ ಸೊ ನಮ್ಮ ಕಾಂಪ್ಯಾಕ್ಷನ್ 100% ಕಾಂಪ್ಯಾಕ್ಷನ್ ಆದ್ಮೇಲೆ ನೆಕ್ಸ್ಟ್ ವಿಲ್ ಗೋ ಫಾರ್ ದಿ ಕ್ಯೂರಿಂಗ್. ಸೊ ಕ್ಯೂರಿಂಗ್ ಫಾರ್ ದಿ 28 days. ಎನಿ ಕಾಂಕ್ರೀಟ್ ವರ್ಕ್ ಇಟ್ ರಿಕ್ವೈರ್ಸ್ 28 days ಆಫ್ ಕಂಪ್ಲೀಟ್ ಕ್ಯೂರಿಂಗ್. ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಮ್ಯಾನುಫ್ಯಾಕ್ಚರ್ ದ ಕಾಂಕ್ರೀಟ್. ಸೊ 28 days ಆದ್ಮೇಲೆ ಕ್ಯೂರಿಂಗ್ ಆದ್ಮೇಲೆ ಕಾಂಕ್ರೀಟ್ ನಮ್ ಕೈಗೆ ಅಥವಾ ಅದನ್ನ ಯೂಸ್ಗೆ ನಾವು ಬಿಡಬಹುದು, ಉಪಯೋಗಿಸ್ಲಿಕ್ಕೆ ಆಗತ್ತೆ. ಇಲ್ಲ ಅಂದ್ರೆ ಅದಕ್ಕಿಂತ ಮುಂಚೆ ಉಪಯೋಗಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇದು ಇಲ್ಲಿ ಇವೆಲ್ಲಾ ಸ್ಟೇಜ್ ಗಳನ್ನ ಅನುಸರಿಸಿ, ಕ್ರಮನ ಅನುಸರಿಸಿ ನಾವು ಕಾಂಕ್ರೀಟ್ ನ ತಯಾರು ಮಾಡ್ಬೇಕು. ಇದರಲ್ಲಿ ಏನು ಕ್ವಾಲಿಟಿ ಕಂಟ್ರೋಲ್ ಮಾಡಬೇಕು ಕಾಂಕ್ರೀಟ್ ಉತ್ಪಾದನೆಯಲ್ಲಿ. ಕಾಂಕ್ರೀಟ್ ಉತ್ಪಾದನೆಯಲ್ಲಿ ಅಂದ್ರೆ ಫಸ್ಟ್ ಆಫ್ ಆಲ್ ಇಂಗ್ರೀಡಿಯೆಂಟ್ಸ್ ಏನಿದೆ, ಈಗ ಜಲ್ಲಿ, ಸಿಮೆಂಟ್, ಮರಳು, ನೀರು, ಇವೆಲ್ಲಾನು ಕೂಡ ನಾವು ಕ್ವಾಲಿಟಿಯಲ್ಲಿ ಅಶ್ಯೂರೆನ್ಸ್ ಇರಬೇಕು. ಫಸ್ಟ್ ಪ್ರೊಕ್ಯೂರ್ಮೆಂಟ್ ಆಫ್ ದಿ ಮೆಟೀರಿಯಲ್ ಅಲ್ಲೇ ಕ್ವಾಲಿಟಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಪ್ರೊಕ್ಯೂರ್ಮೆಂಟ್ ಅಲ್ಲಿ ಹೇಗ್ ಚೆಕ್ ಮಾಡ್ಬೇಕು? ಸೊ ಇವು ಇಂಡಿಯನ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರನೇ ಇರ್ಬೇಕು. ಜಲ್ಲಿ ಯಾವ ಪ್ರಮಾಣದ ಇರ್ಬೇಕು, ಅದ್ರ ಸ್ಟ್ರೆಂತ್ ಏನಿರ್ಬೇಕು, ಸೊ ಮರಳು ಯಾವ ರೀತಿ ಇರ್ಬೇಕು, ಅದ್ರ ಗ್ರೇಡ್ ಸೈಜ್ ಏನಿರ್ಬೇಕು ಕಾಂಕ್ರೀಟ್ ವರ್ಕಿಗೆ. ಸೊ ಇದನ್ನ ನಾವು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ಇರ್ಬೇಕು. ಸಿಮೆಂಟ್ ಕೂಡ ಅದೇ ತರ. ಸಿಮೆಂಟ್ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಇರ್ಬೋದು, ಫೈನಲ್ ಸೆಟ್ಟಿಂಗ್ ಟೈಮ್ ಇರ್ಬೋದು, ಫೈನ್ನೆಸ್ ಇರ್ಬೋದು, ಅದ್ರ ಸ್ಟ್ರೆಂತ್ ಆಫ್ ದಿ ಸಿಮೆಂಟ್ ಇರ್ಬೋದು. ಸೊ ಇದನ್ನ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನ ಆ ಸ್ಟ್ಯಾಂಡರ್ಡ್ಸ್ ಇದೆಯಾ ಈ ಸಿಮೆಂಟ್ ಬಳಸುವಂತ ಸಿಮೆಂಟ್ ಅಂತ.
ಸೊ ಅದೇ ರೀತಿ ಪೋರ್ಟಬಲ್ ವಾಟರ್, ನಮ್ಗೆ ಏನ್ ನೀರನ್ನು ಬಳಸ್ತಾ ಇದೀವಿ, ಆ ನೀರನ್ನು ಬಳಸುವಂತ ನೀರು ಕಾಂಕ್ರೀಟ್ ಉತ್ಪಾದನೆಯಲ್ಲಿ ಅದು ಗುಣಮಟ್ಟದ ನೀರು ಇರಬೇಕು, ಪೋರ್ಟಬಲ್ ವಾಟರ್ ಆಗಿರ್ಬೇಕು. ಸೊ ದ ವಾಟರ್ ವಿಚ್ ಇಸ್ ಫಿಟ್ ಫಾರ್ ಡ್ರಿಂಕಿಂಗ್. ಸೊ ದಟ್ ಕ್ವಾಲಿಟಿ ಆಫ್ ದಿ this thing, what is that, water should be used for the manufacturing of the concrete. And also very important thing antandre, so water cement ratio we have to maintain. So water cement ratio is a ನೀರು ಎಷ್ಟು ಪ್ರಮಾಣದಲ್ಲಿ ಈ ಒಂದು ಕಾಂಕ್ರೀಟ್ ಉತ್ಪಾದನೆಯಲ್ಲಿ ಬಳಸಬೇಕು ಅನ್ನೋ ತೀರ್ಮಾನನೂ ಕೂಡ it depends on the quality and design. Quality of the concrete ಮೇಲೆ ಡಿಪೆಂಡ್ ಆಗುತ್ತೆ. So quality, workability of the concrete is also depends on the water cement ratio. ಯಾವ ಪ್ರಮಾಣದಲ್ಲಿ ಯಾವ ಸ್ಟ್ರಕ್ಚರಲ್ ಮೆಂಬರ್, ಎಷ್ಟು ವರ್ಕಬಿಲಿಟಿ ಇರಬೇಕು, ಅದಕ್ಕೆ ಸ್ಟ್ರೆಂತ್ ರಿಕ್ವೈರ್ಮೆಂಟ್ ಗೆ ವಾಟರ್ ಸಿಮೆಂಟ್ ರೇಷಿಯೋ ಎಷ್ಟು, ನಮ್ಗೆ ವರ್ಕಬಿಲಿಟಿ ಕಂಡೀಷನ್ ಗೆ ಎಷ್ಟಾಗುತ್ತೆ. ಸೊ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಇವೆಲ್ಲದ್ರಲ್ಲೂ ಕೂಡ ಇವೆಲ್ಲ ಕ್ವಾಲಿಟಿ ಕಂಟ್ರೋಲ್ ನ ಇದ್ರೆಲ್ಲದ್ರಲ್ಲೂ ಅಚೀವ್ ಮಾಡಿ. ಸೊ ಅದಾದ್ಮೇಲೆ ಮಿಕ್ಸಿಂಗ್ ಮಾಡ್ಬೇಕಾಗುತ್ತೆ. ಮಿಕ್ಸಿಂಗ್ ಅಲ್ಲೂ ಕೂಡ ಸೊ ಯಾವ ಪ್ರಮಾಣದಲ್ಲಿ ಮಿಕ್ಸಿಂಗ್ ಮಾಡ್ಬೇಕು, ಯಾವ ಎಷ್ಟು ರೊಟೇಷನ್ಸ್ ಇರಬೇಕು, ಮಿನಿಮಮ್ ರೊಟೇಷನ್ಸ್ ಆಫ್ ದಿ ಡ್ರಮ್ ಎಷ್ಟಿರ್ಬೇಕು, ಅದನ್ನ ನೋಡ್ಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಒಂದು ಪ್ರಮಾಣದಲ್ಲಿ ಮಿಕ್ಸ್ ಆಯ್ತು ಅಂತ ಅಂದ್ಮೇಲೆ ಕಾಂಕ್ರೀಟ್ ನ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ವರ್ಕ್ ಸೈಟಿಗೆ. Transport ಮಾಡುವಾಗಲೂ we have to take the precautions. Then while placing also we have to take the precautions so that we should not allow the material to segregate. Segregation of the aggregates ಏನಿದೆ ಅದನ್ನ ಅಲೋ ಮಾಡಬಾರ್ದು. ಸೊ ಮೇಲಿಂದ 1 ಮೀಟರ್ ಗಿಂತ ಮೇಲಿಂದ ಹೈಟ್ ಇಂದ ಅದನ್ನ ಥ್ರೋ ಮಾಡಿದ್ರೆ ಆ ಪ್ಲೇಸಿಗೆ ಸೊ ಸಗ್ರಿಗೇಷನ್ ಆಗುತ್ತೆ ಇಂಗ್ರೀಡಿಯೆಂಟ್ಸ್. ಅದರಿಂದ ಅದನ್ನ ಆತರ ಪ್ಲೇಸ್ ಮಾಡಬಾರ್ದು ಅನ್ನೋದನ್ನ ನಮಗ್ ಗೊತ್ತಿದೆ, ಓದಿದೀವಿ ನಾವು. ಸೊ ಅದೇ ರೀತಿ ಕಾಂಪ್ಯಾಕ್ಷನ್ ಗೆ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತೀವಿ. ಐದರ್ ವಿ ಆರ್ ಗೋ ಫಾರ್ ದಿ ಪಿನ್ ವೈಬ್ರೇಟರ್. ಸೊ ಇದಕ್ಕೂ ಕೂಡ ನಾವು ಕಾಂಪ್ಯಾಕ್ಷನ್ ಅಚೀವ್ ಮಾಡುವಾಗ ಸೊ ಜವಾಬ್ದಾರಿಗಳನ್ನ ತಗೋಬೇಕಾಗುತ್ತೆ. ಸೊ ಸಿಮಿಲರ್ಲಿ ಕ್ಯೂರಿಂಗ್, ದಿಸ್ ಇಸ್ ಅಂದ್ರೆ ಎಲ್ಲಾ ಹಂತಗಳಲ್ಲೂ ನಾವು ಸೊ ಕ್ವಾಲಿಟಿ ಕಂಟ್ರೋಲ್ ಅನ್ನ ಅಶ್ಯೂರ್ ಮಾಡ್ಬೇಕಾಗತ್ತೆ. ಹಂಗಾಗಿ ಸೊ ಈ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೀಜರ್ ಅಲ್ಲಿ ನಾವು ತುಂಬಾ ಜವಾಬ್ದಾರಿ ವಹಿಸ್ಬೇಕಾಗತ್ತೆ. ಆಗ ಮಾತ್ರ ಗುಣಮಟ್ಟದ ಕಾಂಕ್ರೀಟ್ ನಮ್ಗೆ ಸಿಗ್ತದೆ. ಸೊ ಒಂದು ವೇಳೆ ಈ ಕಾಂಕ್ರೀಟ್ ರೆಡಿಮಿಕ್ಸ್ ಕಾಂಕ್ರೀಟ್ ಆಗಿತ್ತೆ, ಸೊ ಇಂಡಸ್ಟ್ರಿ ಮೇಡ್ ಕಾಂಕ್ರೀಟ್ ಆಗಿದೆ, ಸಪೋಸ್ ವಿ ಆರ್ ನಾಟ್ ಮ್ಯಾನುಫ್ಯಾಕ್ಚರಿಂಗ್ ದ ಕಾಂಕ್ರೀಟ್ ಅಟ್ ಸೈಟ್, ಒಂದ್ ವೇಳೆ ನಾವು ತಯಾರು ಮಾಡ್ತಾ ಇಲ್ಲ, ನಾವು ಇಂಡಸ್ಟ್ರಿ ಮೇಡ್ ಕಾಂಕ್ರೀಟ್ ಆರ್ಡರ್ ಮಾಡಿದೀವಿ ಅಂತಂದ್ರೆ ಇಟ್ಸ್ ನೋ ವರಿ ರಿಗಾರ್ಡಿಂಗ್ ದ ಸೊ ಕ್ವಾಲಿಟಿ ಅಶ್ಯೂರೆನ್ಸ್ ಆಫ್ ದಿ ಆಲ್ ದ ಸ್ಟೆಪ್ಸ್, ವಾಟ್ ಎವರ್ ದ ಪ್ರೊಸೀಜರ್ಸ್ ವಿ ಟಾಕ್ಡ್ ಅಬೌಟ್ that during the process of manufacturing, then no need to worry at all, because we will get the ready concrete. So whatever grade of the concrete, either it is M20, M25, so based on the strength requirement we are going to get the concrete, so for that particular strength and workability. So ಯಾವ ಸ್ಟ್ರಕ್ಚರ್ ಆಗ್ತಾ ಇದೀವಿ, ವರ್ಕಬಿಲಿಟಿ ಕಂಡೀಷನ್ ಏನ್ ಬೇಕು ಅನ್ನೋದನ್ನ ಸೊ ಆರ್ಡರ್ ಮಾಡಿದ್ರೆ ನಮ್ಗೆ ಇಂಡಸ್ಟ್ರಿಯಿಂದ ಸಿಗುತ್ತೆ. ಸೊ ದಟ್ ಸ್ಟ್ರೆಂತ್ ರಿಕ್ವೈರ್ಮೆಂಟ್ ವಿ ಕ್ಯಾನ್ ಚೆಕ್ ಇಟ್ ಇನ್ ದಿ ಲೇಟರ್ ಸ್ಟೇಜ್, ಬಟ್ ವಿ ಕ್ಯಾನ್ ಚೆಕ್ ದ ಸ್ಟ್ರೆಂತ್ ಆಫ್ ದಿ ಕಾಂಕ್ರೀಟ್ ಆಫ್ಟರ್ by the cube test. So on casting the cubes of 15 centimeter by 15 centimeter 15 centimeter, after 28 days of complete curing, so we can subject that cubes into an compressive test. Then we can understand what is the strength of the concrete which is laid or which is produced or is laid to the particular structural member. So athara ನಾವು ತಿಳ್ಕೋಬಹುದು. ಅದರಿಂದ ಸೊ ರೆಡಿಮಿಕ್ಸ್ ಕಾಂಕ್ರೀಟ್ ಕೂಡ ನಮ್ಗೆ ಮಾಡೋದ್ರಿಂದ ನಮ್ಗೆ ಈ ಒಂದು ಫೀಲ್ಡ್ ಅಲ್ಲಿ ಏನು ನಾವು ಕ್ವಾಲಿಟಿ ಕಂಟ್ರೋಲ್ ಮಾಡಕ್ಕಿತ್ತು ಅಥವಾ ಸೂಪರ್ವೈಸ್ ಮಾಡಕ್ಕಿತ್ತು ಮ್ಯಾನುಫ್ಯಾಕ್ಚರಿಂಗ್ ಲೆವೆಲ್ಗೆ, ಸೊ ಮ್ಯಾನ್ಯುಯಲ್ ಮೆಥಡ್ ಅಲ್ಲಿ ತಯಾರು ಮಾಡಿದಾಗ ಸೈಟ್ ಅಲ್ಲಿ ನಾವು ಕಾಂಕ್ರೀಟ್ ಪ್ರೊಡ್ಯೂಸ್ ಮಾಡಿದಾಗ ಏನು ಕ್ವಾಲಿಟಿ ಕಂಟ್ರೋಲ್ ಮಾಡಕ್ಕಿತ್ತು ಅಷ್ಟನ್ನೆಲ್ಲವನ್ನು ಕೂಡ ಇಂಡಸ್ಟ್ರಿ ಲೆವೆಲ್ ಅಲ್ಲಿ ಅವರೇ ಮಾಡಿರ್ತಾರೆ. ರಿಸ್ಕ್ ಎಲ್ಲ ಕಡಿಮೆ ಆಗುತ್ತೆ. ಬಟ್ ಕ್ವಾಲಿಟಿ ಅಶ್ಯೂರೆನ್ಸ್ ಓನ್ಲಿ ವಿತ್ ಸೀಯಿಂಗ್ ಕಾಂಕ್ರೀಟ್ ಕ್ವಾಲಿಟಿ. ಸ್ಟೀಲ್ ನ ನಾವು ಬಳಸ್ತೀವಿ. ಆ ಸ್ಟೀಲ್ ನ ಬಳಸುವಾಗ ರಿಇನ್ಫೋರ್ಸ್ಡ್ ಸ್ಟೀಲ್ ನ ಬಳಸ್ತೀವಿ. ರಿಇನ್ಫೋರ್ಸ್ಮೆಂಟ್ ಸ್ಟೀಲ್ ನ ಬಳಸುವಂತ ಉದ್ದೇಶ ಏನಪ್ಪಾ, ನೆಸಿಟಿ ಏನು ಅಂತಂದ್ರೆ RCC ಸ್ಟ್ರಕ್ಚರ್ ಅಲ್ಲಿ ಸೊ ಕಾಂಕ್ರೀಟ್ ಇಸ್ ವೆರಿ ಗುಡ್ ಇನ್ ಕಂಪ್ರೆಷನ್, ಸ್ಟೀಲ್ ಇಸ್ ವೆರಿ ಗುಡ್ ಇನ್ ಟೆನ್ಷನ್, ಸೊ ಕಾಂಕ್ರೀಟ್ ಇಸ್ ವೆರಿ ವೀಕ್ ಇನ್ ಟೆನ್ಷನ್. ಆದ್ರಿಂದ ಕಾಂಕ್ರೀಟ್ ಅನ್ನ ನಾವು ಬಳಸುವಾಗ ಇದನ್ನ ರಿಇನ್ಫೋರ್ಸ್ ಸಿಮೆಂಟ್ ಕಾಂಕ್ರೀಟ್ ಅಲ್ಲಿ ರಿಇನ್ಫೋರ್ಸ್ಮೆಂಟ್ ನ ಬಳಸುವಾಗ, ಸೊ ರಿಇನ್ಫೋರ್ಸ್ಮೆಂಟ್ ಅಂದ್ರೆ ಇಟ್ ಗಿವ್ಸ್ ಅನ್ ಅಡಿಷನಲ್ ಸ್ಟ್ರೆಂತ್ ಟು ದ ಕಾಂಕ್ರೀಟ್. ಸ್ಟೀಲ್ ರಿಇನ್ಫೋರ್ಸ್, ದಟ್ ಇಸ್ ದ ಮೀನಿಂಗ್ ಆಫ್ ರಿಇನ್ಫೋರ್ಸ್ಮೆಂಟ್. ಸೊ ಈ ನೆಸೆಸಿಟಿ ಅದೇನೆ, ಸ್ಟೀಲ್ ಕಾಂಕ್ರೀಟ್ಗೆ ಆಗಾಗ್ಲೇ ಶಕ್ತಿ ಇದೆ, ನಮ್ಮ ಕಂಪ್ರೆಸಿವ್ ಸ್ಟ್ರೆಂತ್ ಇದೆ, ಅದಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿನ ಶಕ್ತಿಯನ್ನ ನಾವು ಕೊಡಬೇಕು ಅನ್ನೋ ಉದ್ದೇಶದಿಂದ ರಿಇನ್ಫೋರ್ಸ್ಮೆಂಟ್ ನ ಅದ್ರೊಳಗಡೆ ಹಾಕ್ತಾ ಇದೆ. ಬಟ್ ಸೊ RCC ಮೆಂಬರ್ ಐದರ್ ಇಟ್ ಇಸ್ ಹಾರಿಜಾಂಟಲ್ ಮೆಂಬರ್ಸ್ ಆರ್ ವರ್ಟಿಕಲ್ ಮೆಂಬರ್ಸ್. ಸೊ RCC ಮೆಂಬರ್ಸ್ ಅಂದ ತಕ್ಷಣ ಅದು ಹಾರಿಜಾಂಟಲ್ ಆಗಿರ್ಬೋದು ಇಲ್ಲ ವರ್ಟಿಕಲ್ ಆಗಿರ್ಬೋದು. ಹಾರಿಜಾಂಟಲ್ ಮೆಂಬರ್ಸ್ ಲೈಕ್ ಬೀಮ್ಸ್, ಸೊ ವರ್ಟಿಕಲ್ ಮೆಂಬರ್ಸ್ ಲೈಕ್ ಕಾಲಮ್ಸ್. ಸೊ ಇದರಲ್ಲಿ ನಮ್ಮ ಒಂದು ಏನು horizontal, for example, you take a horizontal members. Generally horizontal members we are going to put a load of the beams, so generally it fails because of the shear and bending. ಸೊ ಹೆಚ್ಚಿಗೆ ಆಯ್ತು ಅದ್ರ ಶಕ್ತಿ ಮೀರಿ, ಕಾಂಕ್ರೀಟ್ ಶಕ್ತಿ ಮೀರಿ ನಾವು ಒತ್ತಡವನ್ನ ಹಾಕಿದಾಗ ಅದ್ರ ಮೇಲೆ ಸೊ ಅದು ಶಿಯರ್ ಮತ್ತೆ ಬೆಂಡಿಂಗ್ ಇಂದ ಅದು ಫೇಲ್ ಆಗತ್ತೆ.
ಆ ಒಂದು ಕಾರಣಕ್ಕಾಗಿ ನಾವು ಎಲ್ಲಿ ಫೇಲ್ ಆಗುತ್ತೆ ಆ ಒಂದು ಸ್ಟ್ರಕ್ಚರಲ್ ಮೆಂಬರ್ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಅದು ಎಲ್ಲಿ ಫೇಲ್ ಆಗುತ್ತೆ ಅದು. ಸೊ ಫೇಲ್ ಆಗುವಂತ ಉದ್ದೇಶ ಯಾಕೆ, ಕಾಂಕ್ರೀಟ್ ಫೇಲ್ ಆಗೋದು ಬಿಕಾಸ್ ಇಟ್ಸ್ ಅ ವೆರಿ ವೀಕ್ ಇನ್ ಟೆನ್ಷನ್, ಅದು ಟೆನ್ಸೈಲ್ ಲೋಡ್ ನ ತಗೊಳಲ್ಲ, ಆ ಕಾರಣಕ್ಕಾಗಿ ಅದು ಫೇಲ್ ಆಗುತ್ತೆ. ಸೊ ಯು ಸಿ ದಿಸ್ ಮೆಂಬರ್, ಟೆನ್ಸೈಲ್ force or otherwise tension is created at the bottom of the member beam, and then compression is very high at the top. So and since the concrete is very good in compression, so it is very weak in tension, so the cracks are developed in the at the bottom of the bottom layer, or the bottom below the neutral axis, we'll call it as. So below the neutral axis, we can observe that cracks are developed in the concrete or otherwise RCC structural members, concrete beam, RC member, RC beam. So therefore, to avoid these cracks or the failure of the beam due to because of the cracks developed because of the tension, we are going to introduce an additional reinforcement at the tensile zone to take care of the tensile forces or tensile stresses. So adrinda concrete weak irodrinda tensile strength inda ಆ ಸ್ಟ್ರೆಂತ್ ಅನ್ನ ತಗೊಂಡು ಅದು ಆರಾಮಾಗಿ ಇರಬೇಕು ಅಥವಾ ಸೇಫ್ ಆಗಿರ್ಬೇಕು ಸ್ಟ್ರಕ್ಚರಲ್ ಮೆಂಬರ್ ಅನ್ನೋ ಕಾರಣಕ್ಕೆ ಸೊ ಟೆನ್ಸೈಲ್ ಝೋನ್ಸ್ ಅಲ್ಲಿ ನಾವು ಆ ರಿಇನ್ಫೋರ್ಸ್ಮೆಂಟ್ ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಯಾಕೆ ಅಂತ ಅಂದ್ರೆ ಕಾಂಕ್ರೀಟ್ ಟೆನ್ಸೈಲ್ ಝೋನ್ ಫೋರ್ಸ್ ನ ತೆಕ್ಕೊಳ್ಳಲ್ಲ, ಅದರಿಂದ ಆ ಒಂದು ಟೆನ್ಸೈಲ್ ಫೋರ್ಸ್ ನ ತೆಕ್ಕೊಳ್ಳೋ ಜವಾಬ್ದಾರಿ ತಗೋಬೇಕಲ್ಲ ಟೆನ್ಸೈಲ್ ಫೋರ್ಸ್, ಅದಕ್ಕಾಗಿ ಅದನ್ನ ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ನ ಟೆನ್ಸೈಲ್ ಝೋನ್ಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ವೈ ದ ನೆಸೆಸಿಟಿ ಆಫ್ ದಿ steel reinforcement in the concrete RC members ಅನ್ನಕ್ಕೆ ಉತ್ತರ. So ಅದೇ ರೀತಿ vertical members generally fails because of buckling. So as the height of the member increases, either the vertical members fails because of the crushing as well as buckling. So short member idre adu it fails because of the compression. So long members idre, long column idre, it fails because of the buckling. So therefore, to take care of buckling, so we have to introduce the steel reinforcement in the columns. So this is why the steel reinforcement is required in the columns. So the column, this is reinforcement is required in the column. The stages of inspection and quality control for the RCC. Then we have to understand then what are the quality control to be, how the quality control to be carried out for the RC member, RCC works. So by the inspection. So what are the stages of inspection for the controlling the quality of the RCC member? So ಇದರಲ್ಲಿ 3 ಮೆಟೀರಿಯಲ್ಗಳಿದೆ ನಮ್ದು ನಮ್ಮ ಕ್ವಾಲಿಟಿ ಕಂಟ್ರೋಲ್ ಅಶ್ಯೂರೆನ್ಸ್ ಅಲ್ಲಿ RCC ಮೆಂಬರ್ ಅಲ್ಲಿ, ಕಾಂಕ್ರೀಟ್, ಸ್ಟೀಲು ಮತ್ತೆ ಫಾರ್ಮರ್. ಕಾಂಕ್ರೀಟ್ ನಾವಾಗ್ಲೇ ಮಾತಾಡಿದಾಗೆ ಸ್ಟ್ರೆಂತ್ ಅದ್ರದ್ದು ಮೆಟೀರಿಯಲ್ ಏನ್ ಬಳಸ್ತೀವಿ ಕಾಂಕ್ರೀಟ್ಗೆ, ಅದ್ರ ಸ್ಟ್ರೆಂತ್ ಎಲ್ಲಾನು ಚೆಕ್ ಮಾಡ್ಕೋಬೇಕು. ಆ ಕಾಂಕ್ರೀಟ್ ಅಲ್ಲಿ ಬಳಸುವಂತ ಸಾಮಗ್ರಿಗಳು ಮರಳಿರ್ಬೋದು, ಜಲ್ಲಿ ಇರ್ಬೋದು, ಸಿಮೆಂಟ್ ಇರ್ಬೋದು, ಗುಣಮಟ್ಟದ ನೀರ್ ಇರ್ಬೋದು, ಎಲ್ಲಾ ಮೆಟೀರಿಯಲ್ ಸ್ಟ್ಯಾಂಡರ್ಡ್ಸ್ ನ ಆಸ್ ಪರ್ ದಿ ಬ್ಯೂರೋ ಆಫ್ ಸ್ಟ್ಯಾಂಡರ್ಡ್ಸ್ ಇದೆಯಾ ಅಂತ ಹೇಳಿ ಲ್ಯಾಬೊರೇಟರಿಯಲ್ಲಿ ಅದನ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಅದು ಚೆಕ್ ಮಾಡಿ ಎಲ್ಲ ಖಾತ್ರಿ ಆದ್ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೀಜರ್ ಅಲ್ಲಿ ಅದನ್ನ ಸೇರಿಸ್ಕೋಬೇಕಾಗತ್ತೆ. ಅಲೋ ದ ಮೆಟೀರಿಯಲ್ ಫಾರ್ ದಿ ಪ್ರೊಡ್ಯೂಸಿಂಗ್ ದ ಕಾಂಕ್ರೀಟ್. ಸೊ ಪ್ರೊಡ್ಯೂಸ್ ಮಾಡುವಾಗ್ಲೂ ಕೂಡ ಪ್ರಪೋರ್ಷನಿಂಗ್, ಮೊದಲನೇ ಹಂತ ಪ್ರಪೋರ್ಷನಿಂಗ್, ಎಷ್ಟೆಷ್ಟು ಪ್ರಮಾಣದಲ್ಲಿ ಮರಳು ಬಳಸ್ಬೇಕು, ಜಲ್ಲಿ ಬಳಸ್ಬೇಕು, ಸಿಮೆಂಟ್ ಬಳಸ್ಬೇಕು ಅನ್ನೋದನ್ನ ನಾವು ಪ್ರಪೋರ್ಷನಿಂಗ್ ಅಂತ ಹೇಳ್ತೀವಿ. ಅದು ಪ್ರಪೋರ್ಷನಿಂಗ್ ಆದ್ಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡ್ಬೇಕು. ಆ ಮಿಕ್ಸ್ ಮಾಡಿದ್ಮೇಲೆ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೇಕು. ಟ್ರಾನ್ಸ್ಪೋರ್ಟ್ ಮಾಡಿದ್ಮೇಲೆ ಪ್ಲೇಸ್ ಮಾಡ್ಬೇಕು, ಕಾಂಪ್ಯಾಕ್ಷನ್ ಮಾಡ್ಬೇಕು. ಸೊ ಇದನ್ನೆಲ್ಲ ನಾವು ಕಾಂಪ್ಯಾಕ್ಷನ್ ಮಾಡಿ ಕ್ಯೂರಿಂಗ್ ಮಾಡ್ಬೇಕು. ಇದನ್ನ ನಾವು ಎಲ್ಲಾ ಹಂತದಲ್ಲೂ ಚೆಕ್ ಮಾಡ್ಕೋಬೇಕು, ಸರಿಯಾದ ರೀತಿ ಕೆಲಸ ಆಗ್ತಾ ಇದೆಯಾ ಅನ್ನೋದು. ಅದನ್ನೇ ಇನ್ಸ್ಪೆಕ್ಷನ್ ಅಂತ ಹೇಳೋದು. ಅದನ್ನೇ ವಿಲ್ ಕಾಲ್ ಇಟ್ ಆಸ್ ಇನ್ಸ್ಪೆಕ್ಷನ್ ಟುವರ್ಡ್ಸ್ ದ ಕಾಂಕ್ರೀಟ್. ಸಿಮಿಲರ್ಲಿ ಇನ್ಸ್ಪೆಕ್ಷನ್ ಟುವರ್ಡ್ಸ್ ದ ಸ್ಟೀಲ್ ಅಂತ ಅಂದ್ರೆ, ಸೊ ಸ್ಟೀಲ್ ಅಲ್ಲಿ ಯಾವ ತರ ಸ್ಟೀಲ್, ಗ್ರೇಡ್ ಆಫ್ ಸ್ಟೀಲ್ ನ ಬಳಸಬೇಕು ಅದನ್ನು ಕೂಡ ಟೆನ್ಸೈಲ್ ಸ್ಟ್ರೆಂತ್ ಅಲ್ಲಿ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ವಿ ಆರ್ ಇಂಟ್ರೊಡ್ಯೂಸಿಂಗ್ ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಇನ್ ದಿ RC ಮೆಂಬರ್ ಜಸ್ಟ್ ಟು ಟೇಕ್ ದ ಟೆನ್ಸೈಲ್ ಲೋಡ್ಸ್. ಅದರಿಂದ ಯು ಶುಡ್ ಬಿ ವೆರಿ ಸ್ಟ್ರಾಂಗ್ ಎನಫ್ ಟು ಟೇಕ್ ದ ಟೆನ್ಸೈಲ್ ಸ್ಟ್ರೆಸಸ್. So then we have to subject that material sample. We have to collect the sample of the steel reinforcement before put into a structural member. We have to confirm whether that carries the design load or not. So ಯಾವ ಒಂದು ಡಿಸೈನ್ ಲೋಡ್ ಗೆ ನಾವು ರಿಇನ್ಫೋರ್ಸ್ಮೆಂಟ್ ಹಾಕ್ತಾ ಇದೀವಿ, ಅದು ಅಷ್ಟು ಸಾಮರ್ಥ್ಯದ ಲೋಡ್ ಅನ್ನ, ಟೆನ್ಸೈಲ್ ಲೋಡ್ ಅನ್ನ ತಗೊಳುತ್ತಾ ಇಲ್ವಾ ಅಂತ ಹೇಳಿ ಲ್ಯಾಬೊರೇಟರಿಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಚೆಕ್ ಮಾಡ್ಕೊಂಡಾದ್ಮೇಲೆ ಅದು ಹೌದು ಅಂತ ಆದ್ರೆ ಮತ್ತೆ ಅದನ್ನ ಬಳಸಬೇಕಾಗುತ್ತೆ. ಸೊ ಅದಕ್ಕೆ ನಾವು ಟೆನ್ಸೈಲ್ ಸ್ಟ್ರೆಂತ್ ಅನ್ನ ಕಂಡಕ್ಟ್ ಮಾಡ್ಬೇಕಾಗತ್ತೆ. ಸೊ ನಂತರದಲ್ಲಿ ಸೊ ನಮ್ಮ ರಸ್ಟ್ ಬಂದಿರುವಂತ ಸ್ಟೀಲ್ ರಾಡ್ಸ್ ಏನ್ ಬರುತ್ತೆ ಅದನ್ನ ನಾವು ಬಳಸಬಾರ್ದು. ಸೊ ನಮ್ಮ ಈ ಒಂದು ರಸ್ಟ್ ಏನಿದೆ ಒಂದು ಸೈಟ್ ಅಲ್ಲಿ, ಆ ರಸ್ಟ್ ಬಂದಿರುವಂತ ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಅನ್ನ
ನಮ್ಮ ಒಂದು ಸ್ಟ್ರಕ್ಚರಲ್ ಮೆಂಬರ್ ಅಲ್ಲಿ ಬಳಸಬಾರ್ದು. ಸೊ ಮತ್ತೆ ಸ್ಟ್ರಕ್ಚರಲ್ ಮೆಂಬರ್ ಅಲ್ಲಿ ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಡಿಸ್ಪ್ಲೇಸ್ ಆಗಬಾರ್ದು. ನಾವೆಲ್ಲಿ ಇಟ್ಟಿರ್ತೀವಿ ಅದೇ ಪೊಸಿಷನ್ ಅಲ್ಲಿ ಇಡಬೇಕು. ಅದರಿಂದ ಅದಕ್ಕೆ ಟೈಸ್, ಪ್ರಾಪರ್ ಟೈಸ್ ಇರ್ಬೇಕಾಗತ್ತೆ. ಅದನ್ನ ನಾವು ನೋಡ್ಕೋಬೇಕಾಗತ್ತೆ. ಅದು ಪ್ರಾಪರ್ ಟೈಸ್ ಇದು ಫಾರ್ಮ್ ಆಫ್ ದಿ ಸ್ಟಿರಪ್ಸ್ ಆರ್ ವಾಟ್ ಎವರ್ ಇಟ್ ಮೇ ಬಿ. ಸೊ ಹಂಗೆ ನೋಡ್ಕೋಬೇಕಾಗತ್ತೆ. ಸೊ ಯಾವುದು ದಿಸ್ ಇಸ್ ಅಬೌಟ್ ಸ್ಟೀಲ್. ನಮ್ಮ ಸ್ಟೀಲ್ ನ ರಿಇನ್ಫೋರ್ಸ್ಮೆಂಟ್ ಅಲ್ಲಿ ನಾವು ಯಾವ ರೀತಿ ನಾವು ಬಳಸಬೇಕು, ಒಂದು ಇದರಲ್ಲಿ ಕ್ವಾಲಿಟಿ ಕಂಟ್ರೋಲ್ ಅನ್ನ ಮಾಡಬೇಕು RC ಮೆಂಬರ್ ಅಲ್ಲಿ ಅನ್ನೋದ್ರ ಬಗ್ಗೆ ಇದು. ಫಾರ್ಮ್ ವರ್ಕ್ ಅಂತ ಅಂದ್ರೆ ಕಾಂಕ್ರೀಟ್ ಅನ್ನ ನಾವು ಯಾವ ಶೇಪ್ ತರಬೇಕು, ಯಾವ ಸ್ಟ್ರಕ್ಚರಲ್ ಮೆಂಬರ್, ಐದರ್ ರೆಕ್ಟಾಂಗ್ಯುಲರ್, ಸರ್ಕ್ಯುಲರ್, ಸೊ ಫ್ಲಾಟ್, ವಾಟ್ ಎವರ್ ಇಟ್ ಮೇ ಬಿ, ಆ ಒಂದು ಶೇಪ್ ಗೆ ಅದು ಬರಬೇಕು ಅಂತ ಅಂದ್ರೆ ನಾವು ಫಾರ್ಮ್ ವರ್ಕ್ ಅನ್ನ ಮಾಡ್ಕೋಬೇಕಾಗತ್ತೆ. ಆ ಫಾರ್ಮ್ ವರ್ಕ್ ಅಲ್ಲೂ ಕೂಡ ನಾವು ಗುಣಮಟ್ಟವನ್ನ ಕಾಪಾಡ್ಕೋಬೇಕಾಗತ್ತೆ. ಸೊ ಅದು ಯಾವ ಫಾರ್ಮ್ ಸರ್ಫೇಸಸ್, ಯಾವುದು ಫಾರ್ಮ್ ವರ್ಕ್ ಸರ್ಫೇಸಸ್ should be shape of the concrete depends on the farmer, the shape of the farmer, and also it should have the smooth surface of the farmer should be very smooth, and is a strong adu shakti irಬೇಕು. ಅದಕ್ಕೆ ಯಾವುದಕ್ಕೆ ಕಾಂಕ್ರೀಟ್ ನ ಹೋಲ್ಡ್ ಮಾಡಿ ಅದನ್ನ ಹಿಡ್ಕೊಳ್ಳೋಷ್ಟು, ಅದನ್ನ ತಡ್ಕೊಳ್ಳೋ, ಅದ್ರ ವೆಯ್ಟ್ ನ ಹೋಲ್ಡ್ ಮಾಡ್ಕೊಳ್ಳೋಷ್ಟು ಶಕ್ತಿ ಆ ಫಾರ್ಮ್ ವರ್ಕ್ ಇರ್ಬೇಕಾಗತ್ತೆ. ಸೊ ಹಂಗಾಗಿ ಮತ್ತೆ ನಂತರದಲ್ಲಿ ಆಫ್ಟರ್ 28 days ಆಫ್ ಕಂಪ್ಲೀಟ್ ಕ್ಯೂರಿಂಗ್, ಸೊ ನಾವು ಫಾರ್ಮ್ ವರ್ಕ್ ಅನ್ನ ರಿಮೂವ್ ಮಾಡಿದಾಗ್ಲೂ ಕೂಡ ಆ ಫಾರ್ಮ್ ವರ್ಕ್, ಆ ಕಾಂಕ್ರೀಟ್ ಅನ್ನ ನಾವು ಒಳಗಡೆ ಸಪರೇಟ್ ಆಗ್ಬೇಕು ಈಸಿಯಾಗಿ. ಸೊ ಈ ಒಂದು ಗುಣ ಅದಕ್ಕೆ ಫಾರ್ಮ್ ವರ್ಕ್ ಗೆ ಇರ್ಬೇಕು. ಇಂಥ ಫಾರ್ಮ್ ವರ್ಕ್ ಅನ್ನ ನಾವು ಬಳಸಬಹುದು. ಅದರಲ್ಲಿ ಇನ್ಸ್ಪೆಕ್ಷನ್ಸ್ ಅನ್ನ ನಾವು ಮಾಡ್ಬೇಕಾಗುತ್ತೆ. ಸೊ ಹೀಗೆ ನಾವು ಕಾಂಕ್ರೀಟ್ RCC ಮೆಂಬರ್ಸ್ ನ ಇನ್ಸ್ಪೆಕ್ಷನ್ ಮಾಡೋ ಹಂತದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಗುಣಮಟ್ಟವನ್ನ ಕಾಪಾಡ್ಕೋಬೇಕಾದ್ರೆ ಈ ತರ ಇನ್ಸ್ಪೆಕ್ಷನ್ಸ್ ಅನ್ನ ನಾವು ಎಲ್ಲಾ ಹಂತದಲ್ಲೂ ಮಾಡ್ಬೇಕಾಗುತ್ತೆ. ಅದೇ ರೀತಿ ನಾವು ವಾಟರ್ ಸಪ್ಲೈ ಮತ್ತೆ ಸ್ಯಾನಿಟರಿ, ನಾವು ಸ್ಟೇಜಸ್ ಫಾರ್ ದಿ ಇನ್ಸ್ಪೆಕ್ಷನ್ ಆಫ್ ದಿ ಕ್ವಾಲಿಟಿ ಕಂಟ್ರೋಲ್ ಫಾರ್ ಸ್ಯಾನಿಟರಿ ಅಂಡ್ ವಾಟರ್ ಸಪ್ಲೈ ಅಂತ ಕನ್ಸಿಡರ್ ಮಾಡಿದಾಗ, ಸೊ ಐದರ್ ವಿ ಆರ್ ಗೋಯಿಂಗ್ ಫಾರ್ ದಿ ವಾಟರ್ ಸಪ್ಲೈ ಪೈಪ್ ಲೈನ್ಸ್ ಆರ್ ಫಾರ್ ದಿ ಸ್ಯಾನಿಟರಿ. ಸೊ ಈ ಒಂದು ಪೈಪ್ ಲೈನ್ ಹಾಕುವಾಗ ಏನೆಲ್ಲ ಒಂದು ಕ್ರಮ ಅನುಸರಿಸ್ಕೋಬೇಕಾಗತ್ತೆ, ಇನ್ಸ್ಪೆಕ್ಷನ್ಸ್ ಯಾವ ರೀತಿ ಮಾಡ್ಬೇಕಾಗತ್ತೆ ಅಂತ ಹೇಳಿ. ಸೊ ಅದನ್ನಲ್ಲಿ ನಮ್ಗೆ ಕ್ವಾಲಿಟಿ ಕಂಟ್ರೋಲ್ ಮಾಡ್ಬೇಕು ಅಂತ ಅಂದ್ರೆ ನಮ್ಮ ಬೆಂಡ್ಸ್ ಎಷ್ಟೇ ಸಾಧ್ಯ ಆದಷ್ಟು ನಾವು ಈ ಪೈಪ್ ಲೈನ್ಸ್ ಅಲ್ಲಿ ಬೆಂಡ್ಸ್ ಅನ್ನ ಅವಾಯ್ಡ್ ಮಾಡಬೇಕು. ಸ್ಟ್ರೇಟ್ ಪಾತ್ಸ್ ಅನ್ನ ಅಲೋ ಮಾಡಬೇಕು. ಸೊ ವಿ ಹ್ಯಾವ್ ಟು ಅವಾಯ್ಡ್ ದ ಬೆಂಡ್ಸ್ ಅಂಡ್ ಮ್ಯಾನ್ ಹೋಲ್ಸ್ ಅಲಾಂಗ್ ದಿ ಪೈಪ್ ಲೈನ್. ಕ್ಲೀನಿಂಗ್ ಗ್ರೇಡಿಯಂಟ್ ಸ್ಲೋಪ್ ಅಲ್ಲಿ, ಫಾರ್ ಎಕ್ಸಾಂಪಲ್, ಇಫ್ ಇಟ್ ಇಸ್ ಅ ಸ್ಯಾನಿಟರಿ ಪೈಪ್ ಲೈನ್, ವಿ ಹ್ಯಾವ್ ಟು ಗಿವ್ ಎ ಪ್ರಾಪರ್ ಗ್ರೇಡಿಯಂಟ್. ವಿತೌಟ್ ಗ್ರೇಡಿಯಂಟ್ ಇಟ್ ವಿಲ್ ನಾಟ್ ಸೆಲ್ಫ್ ಕ್ಲೀನ್. ವಿ ಹ್ಯಾವ್ ಟು ಅಲೋ ದ we have to make that laying, during the process of laying, we have to put the pipes for the proper slopes for the purpose of self cleaning. ಅದೇ ಕ್ಲೀನ್ ಆಗ್ಬೇಕು, ನಾವು ಕ್ಲೀನ್ ಮಾಡ್ಬೇಕು ಅಂತಿಲ್ಲ. ನೀರು ಅದ್ರೇನ್ ಒಳಗಡೆ ವೆಲಾಸಿಟಿ ಮೇಂಟೈನ್ ಆಗುತ್ತೆ, ಅದರಿಂದಾನೇ ಅದು ಕ್ಲೀನ್ ಆಗ್ಬೇಕು. ಆ ತರ ಒಂದು ಸ್ಲೋಪ್ ಅನ್ನ ನಾವು ಹಾಕುವಾಗ ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಸೊ ಸ್ಟ್ರೈಟ್ ಲೈನ್ ಅಲ್ಲೇ ನಾವು ಲೇ ಮಾಡ್ಬೇಕಾಗತ್ತೆ. ಸೊ ಜಾಯಿಂಟ್ಸ್ ಅಲ್ಲಿ we have to give the proper supports when we are joining a pipe to pipe at the particular joints. So we have to give a proper supports ಅನ್ನ ಕೊಡ್ಬೇಕಾಗತ್ತೆ. ಸೊ ಇನ್ಸ್ಪೆಕ್ಷನ್ಸ್ ಮತ್ತೆ ಯಾವುದು all the parts should be accessible for the inspection and cleaning. ಸೊ ನಾವು ಏನಾದ್ರೂ ಒಂದು ಪ್ರಾಬ್ಲಮ್ ಆಯ್ತು, ಒಂದು ಇನ್ಸ್ಪೆಕ್ಷನ್ ಗೆ ಈ ಒಂದು ಪೈಪ್ ಲೈನ್ ಅನ್ನ ಇನ್ಸ್ಪೆಕ್ಷನ್ ಮಾಡಬೇಕು, ಪ್ರಾಬ್ಲಮ್ ಆದಾಗ ನೋಡ್ಬೇಕು ಅಂತ ಅಂದ್ರೆ, ಸೊ ಅದಕ್ಕೆ ಆದಂತ ಸೊ accessibility ಅಥವಾ ಮ್ಯಾನ್ಯುವಲ್ಸ್ ಪ್ರಾವಿಷನ್ ಮಾಡುವಂತದ್ದು, ಅಥವಾ ಇನ್ಸ್ಪೆಕ್ಷನ್ ಚೇಂಬರ್ ಪ್ರಾವಿಷನ್ ಮಾಡುವಂತದ್ದನ್ನ ಮಧ್ಯ ಅಥವಾ ಇಲ್ಲಿ ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಮಾಡಬೇಕಾಗುತ್ತೆ. ಸೊ ಈ ಪೈಪ್ ಲೈನ್ಸ್ ಅನ್ನ ಶುಡ್ ನಾಟ್ ಅಲೋ ದ ಪೈಪ್ ಲೈನ್ ಲೇಯಿಂಗ್ ನಿಯರ್ ಟು ದ ಟ್ರೀಸ್ ಅಥವಾ ಅಂಡರ್ ದ ಬಿಲ್ಡಿಂಗ್. ಸೊ ಬಿಲ್ಡಿಂಗ್ ಕೆಳಗಡೆ ಅಥವಾ ಮರದ ಒಂದು ಪಕ್ಕದಲ್ಲಿ ಹಾಕುವಂತದ್ದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೊ ಜಾಯಿಂಟ್ಸ್ ನಮ್ಮ ಒಂದು ಏನು ವಾಟರ್ ಸಪ್ಲೈ ಅಥವಾ ಸ್ಯಾನಿಟರಿ ಜಾಯಿಂಟ್ಸ್ ಏನ್ ಮಾಡ್ತೀವಿ ಅದು ವಾಟರ್ ಟೈಟ್ ಇರ್ಬೇಕಾಗತ್ತೆ, ಲೀಕೇಜಸ್ ಇರಬಾರ್ದು. ಸೊ ಅದೇ ರೀತಿ ಈಚ್ ಪೈಪ್ ಏನಿದೆ ಅದನ್ನ ಲೇ ಮಾಡಿದಾಗ, ಸೊ ಇನ್ಸ್ಪೆಕ್ಷನ್ ಈಗ ಜಾಯಿಂಟ್ಸ್ ಅನ್ನ ನಾವು ಪ್ರತಿಯೊಂದು ಜಾಯಿಂಟ್ ಅನ್ನು ಕೂಡ ಇನ್ಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಈ ಪ್ರತಿಯೊಂದು ಜಾಯಿಂಟ್ ಅನ್ನು ಕೂಡ ವಿ ಹ್ಯಾವ್ ಟು ಇನ್ಸ್ಪೆಕ್ಟ್. ಸೊ ಫೈನಲಿ, ಸೊ ವಾಟ್ ಎವರ್ ಪೈಪ್ ಲೈನ್ ವಿ ಮೇಡ್ ಅಥವಾ ಲೇಡ್, ಸೊ ಫೈನಲಿ ಬಿಫೋರ್ ಬ್ಯಾಕ್ ಫಿಲ್ಲಿಂಗ್ ಟು ದಿಸ್ ಟ್ರೆಂಚಸ್, so we have to make sure that so leakage, so no leakage in the along the pipeline. So trench backfilling to be placed after the leakage test has been made. So a test ಏನಿದೆ, ಅದು leakage test ಏನಾಗುತ್ತೆ ಅದನ್ನ ನೋಡಿ
ಸೊ ಎಲ್ಲೂ ಜಾಯಿಂಟ್ಸ್ ಅಲ್ಲಿ ಲೀಕೇಜ್ ಇಲ್ಲ ಅಂತ ಖಾತ್ರಿ ಆದ್ಮೇಲೆ ಆ ಒಂದು ಟ್ರೆಂಚ್ ಗೆ ವಾಪಸ್ಸು ಮಣ್ಣನ್ನ ಮುಚ್ಚಬೇಕಾಗತ್ತೆ. ಸೊ ಹೀಗಾಗಿ ಈ ಒಂದು ಹಂತಗಳಲ್ಲಿ ನಾವು ವಾಟರ್ ಸಪ್ಲೈ ಮತ್ತೆ ಸ್ಯಾನಿಟರಿ ಇನ್ಸ್ಪೆಕ್ಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಜನರಲಿ ಅರ್ಥವರ್ಕ್ ಎಕ್ಸ್ಕವೇಷನ್ ಗೆ ನಾವು ಕ್ವಾಲಿಟಿ ಕಂಟ್ರೋಲ್ ಹೇಗ್ ಮಾಡೋದು ಅಂತ ಬೇರೆ ರೀತಿ ಹೇಳ್ತಾರೆ. ನಂತರದಲ್ಲಿ ಮೇಸರ್ ಗೋಡೆ ಕಟ್ಟುವಾಗ ಅದು ಸೈಸ್ಟೋನ್ ಅಥವಾ ನಮ್ಗೆ ಗೋಡೆ ಇಟ್ಟಿಗೆ ಕಟ್ಟಡನ ಮಾಡುವಾಗ ಅದಕ್ಕೆ ಒಂಥರ ಕ್ವಾಲಿಟಿ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ, ಅದನ್ನ ಬರೀರಿ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ RCC ಮೆಂಬರ್ಸ್ ಕಾಂಕ್ರೀಟ್ ಅನ್ನ ತಯಾರು ಮಾಡೋದು ಇದನ್ನ RCC ಮೆಂಬರ್ಸ್ ನ ನಾವು ಸೈಟ್ ಅಲ್ಲಿ ಕ್ಯಾಸ್ಟ್ ಮಾಡುವಾಗ ಯಾವ ತರ ಕ್ರಮ ಅನುಸರಿಸ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ 2 ಮೆಟೀರಿಯಲ್ ಬರುತ್ತೆ, ಕಾಂಕ್ರೀಟ್ ಅಂಡ್ ಸ್ಟೀಲ್. ಅದನ್ನ ನಾವು ನೋಡಿ ಮ್ಯಾನುಫ್ಯಾಕ್ಚರ್ ಅಂದ್ರೆ ಸೊ ಜವಾಬ್ದಾರಿಗಳನ್ನ ಕಾಂಕ್ರೀಟ್ ಅಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಉಪಯೋಗಿಸಬೇಕಾಗತ್ತೆ. ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಪ್ಲೇಸ್ ಮಾಡುವಾಗ ಜವಾಬ್ದಾರಿ ವಹಿಸ್ಬೇಕಾಗತ್ತೆ. ಸೊ ಅದರಿಂದ ನಾವು ಸ್ಟೀಲ್ ಕಾಂಕ್ರೀಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದು ಇಲ್ಲ ಸೈಟ್ ಅಲ್ಲಾದ್ರೂ ಮಾಡ್ಬೋದು, ವರ್ಕ್ ಸೈಟ್ ಅಲ್ಲಿ. ಇಲ್ಲ ಅಂತಂದ್ರೆ ಅದನ್ನ ನಾವು ಇಂಡಸ್ಟ್ರಿಯಿಂದ ಬೇಕಾದ್ರೂ ರೆಡಿ ಕಾಂಕ್ರೀಟ್ ನ ಯಾವ ಸ್ಟ್ರೆಂತ್ ಇರ್ಬೇಕೋ ಆ ಸ್ಟ್ರೆಂತ್ ರಿಕ್ವೈರ್ಮೆಂಟ್ ಗೆ ರೆಡಿ ಕಾಂಕ್ರೀಟ್ ನ ತಗೋಬಹುದು. ಸೊ ಒಂದ್ ವೇಳೆ ಅದನ್ನ ಸೈಟ್ ಅಲ್ಲಿ ನಾವು ತಯಾರು ಮಾಡಿದ್ದೆ ಆದಲ್ಲಿ ಸೊ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೀಜರ್ಸ್ ನ ನಾವು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೀಜರ್ಸ್ ನ ಎಲ್ಲಾ ಹಂತಗಳಲ್ಲೂ ನಾವು ಕ್ರಮವನ್ನ ಅಥವಾ ನಾವು ಕಂಟ್ರೋಲ್ ನ ಕ್ವಾಲಿಟಿ ಕಂಟ್ರೋಲ್ ನ ಮಾಡ್ಬೇಕಾಗತ್ತೆ. ಉದಾಹರಣೆ ಮೆಟೀರಿಯಲ್ ನ ಸ್ಟ್ಯಾಂಡರ್ಡ್ ಇರ್ಬೋದು, ಸೊ ವಾಟರ್ ಕ್ವಾಲಿಟಿ ಇರ್ಬೋದು, ಸೊ ಮಿಕ್ಸಿಂಗ್ ಪ್ರೊಸೀಜರ್ ಇರ್ಬೋದು, ಪ್ಲೇಸಿಂಗ್ ಪ್ರೊಸೀಜರ್ ಇರ್ಬೋದು, ಕಾಂಪ್ಯಾಕ್ಷನ್ ಪ್ರೊಸೀಜರ್ ಇರ್ಬೋದು, ಕ್ಯೂರಿಂಗ್ ಎಲ್ಲವನ್ನೂ ಕೂಡ ನಾವು ಸರಿಯಾದ ರೀತಿ ಮಾಡೋದ್ರಿಂದ ನಮ್ಗೆ ಕ್ವಾಲಿಟಿ ಮೇಂಟೆನೆನ್ಸ್ ಅಥವಾ ಕ್ವಾಲಿಟಿ ಕಾಂಕ್ರೀಟ್ ಸಿಗುತ್ತೆ. ಸೊ ಅದೇ ರೀತಿ ನಾವು ರೆಡಿಮಿಕ್ಸ್ ಕಾಂಕ್ರೀಟ್ ನ ತಕೊಳ್ಳೋದ್ರಿಂದ ಅಥವಾ ಆರ್ಡರ್ ಮಾಡೋದ್ರಿಂದ ಅಥವಾ ಇಂಡಸ್ಟ್ರಿಯಿಂದ ಕಾಂಕ್ರೀಟ್ ನ ನಾವು ಬೈ ಮಾಡೋದ್ರಿಂದ ಕ್ವಾಲಿಟಿನ ಅವರೇ ಕಂಟ್ರೋಲ್ಡ್ ಕಂಡೀಷನ್ ಮಾಡಿರ್ತಾರೆ. ಸೊ ನಮ್ಗೆ ಕ್ವಾಲಿಟಿ ಅಶ್ಯೂರೆನ್ಸ್ ಡ್ಯೂರಿಂಗ್ ದಿ ಮ್ಯಾನುಫ್ಯಾಕ್ಚರಿಂಗ್ ಬರೋದಿಲ್ಲ. ಬಟ್ ಪ್ಲೇಸಿಂಗ್ ಅಂಡ್ ಕಾಂಪ್ಯಾಕ್ಷನ್ ಇಸ್ ಒನ್ಸ್ ಅಗೇನ್ ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಅಟ್ ಸೈಟ್. ಸೊ ಮತ್ತೆ ಅದೇ ರೀತಿ ಸ್ಟೀಲ್ ಕೂಡ ಹಾಗೇನೆ. ಸ್ಟೀಲ್ ನಾವು ಜನರಲಿ ವಿ ಆರ್ ಇಂಟ್ರೊಡ್ಯೂಸಿಂಗ್ ಇನ್ ದಿ ರಿಇನ್ಫೋರ್ಸ್ಡ್ ಕಾಂಕ್ರೀಟ್ ಜಸ್ಟ್ ಬಿಕಾಸ್ ಟು ಟೇಕ್ ದ ಟೆನ್ಸೈಲ್ ಲೋಡ್ಸ್ ಬಿಕಾಸ್ ದ ಕಾಂಕ್ರೀಟ್ ಇಸ್ ವೆರಿ ವೀಕ್ ಇನ್ ಟೆನ್ಷನ್. ಸೊ ಅದರಿಂದ ನಾವು ಎಲ್ಲಿ ಟೆನ್ಸೈಲ್ ರಿಇನ್ಫೋರ್ಸ್ಮೆಂಟ್ ನ ಪ್ಲೇಸ್ ಮಾಡಬೇಕು, ಸೊ ಕಾಂಕ್ರೀಟ್ ಎಲ್ಲಿ ವೀಕ್ ಇದೆ, ಎಲ್ಲಿ ಯಾವ ಸ್ಟ್ರಕ್ಚರಲ್ ಮೆಂಬರ್ ಅಲ್ಲಿ ಐದರ್ ಇಟ್ ಬೀಮ್ ಆರ್ ಕಾಲಮ್ ಹಾರಿಜಾಂಟಲ್ ಆರ್ ವರ್ಟಿಕಲ್ ಮೆಂಬರ್ಸ್ ಅದರಲ್ಲಿ ಯಾವ ಕಡೆ ಪ್ಲೇಸ್ ಮಾಡಬೇಕು, ಹೇಗ್ ಪ್ಲೇಸ್ ಮಾಡಬಹುದು ಸ್ಟ್ರಕ್ಚರಲ್ ಡೀಟೇಲಿಂಗ್ ಅಲ್ಲಿ ಇರುತ್ತೆ. ಇದ್ರೂ ಕೂಡ ಅದನ್ನ ನಾವು ಯಾವ ರೀತಿ ಪ್ಲೇಸ್ ಮಾಡ್ಬೇಕು ಅನ್ನೋ ಜವಾಬ್ದಾರಿಯನ್ನ ನಾವು ತಗೋಬೇಕಾಗತ್ತೆ, ಅದನ್ನ ನಾವು ನೋಡ್ಕೋಬೇಕಾಗತ್ತೆ. ಅದು ನಮ್ಮ ಜವಾಬ್ದಾರಿ. ಅದರಿಂದ ಗುಣಮಟ್ಟದ RC ಸೆಕ್ಷನ್ಸ್ ರಿಇನ್ಫೋರ್ಸ್ಮೆಂಟ್ ಕಾಂಕ್ರೀಟ್ ಸೆಕ್ಷನ್ಸ್ ಸಿಗುತ್ತೆ. ಸೊ ಅದೇ ರೀತಿ ನಾವು ಕಾಂಕ್ರೀಟ್ ಅಂಡ್ ಸ್ಟೀಲ್ ಬಗ್ಗೆ ಗೊತ್ತಾಯ್ತು. ಮತ್ತೆ ಫಾರಂ ವರ್ಕ್ ಬಗ್ಗೆನೂ ಅಷ್ಟೇ. ಫಾರಂ ವರ್ಕ್ ಅದು ಒಳ್ಳೆ ಗುಣಮಟ್ಟದ್ದಾಗಬೇಕಾಗತ್ತೆ. ಸೊ ಇದು ಸರ್ಫೇಸ್ ಇದ್ರ ಮೇಲೆ ಏನ್ ಗುಣ ಅಂದ್ರೆ ಸೊ ಸಪೋಸ್ ಇಫ್ ದ ಫಾರಂ ವರ್ಕ್ ಇಸ್ ಗುಡ್ ದೆನ್ ವಿ ಕ್ಯಾನ್ ಹ್ಯಾವ್ ದ ವೆರಿ ಗುಡ್ ಸರ್ಫೇಸ್ ಫಿನಿಶ್, ಕಾಂಕ್ರೀಟ್ ಸರ್ಫೇಸ್ ಫಿನಿಶ್. ಮತ್ತೆ ಅದಕ್ಕೆ ಸ್ಮೂತ್ ಸರ್ಫೇಸ್ ಇರಬೇಕು ಫಾರ್ಮ್ ವರ್ಕ್ ಗೆ. ಸೊ ಅದಕ್ಕೆ ಸ್ಟ್ರೆಂತ್ ಇರಬೇಕು. ಇಟ್ ಶುಡ್ ಹ್ಯಾವ್ ಅನ್ ಎನಫ್ ಸ್ಟ್ರೆಂತ್ ಟು ಕ್ಯಾರಿ ದ ಲೋಡ್ ಆಫ್ ಎನ್ ಕಾಂಕ್ರೀಟ್, ಗ್ರೀನ್ ಕಾಂಕ್ರೀಟ್. ಸೊ ಗ್ರೀನ್ ಕಾಂಕ್ರೀಟ್ ಅಂದ್ರೆ ಆಗ್ಲೇ ಫ್ರೆಶ್ಲಿ ಲೈಡ್ ಕಾಂಕ್ರೀಟ್ ಇಸ್ ಕಾಲ್ಡ್ ಗ್ರೀನ್ ಕಾಂಕ್ರೀಟ್. ಆ ಒಂದು ಕಾಂಕ್ರೀಟ್ ಗುಣಮಟ್ಟವನ್ನ ಅದು ಕಾಪಾಡ್ಕೊಳ್ಳುವಂತ ಶಕ್ತಿ ಆ ಒಂದು ಫಾರಂ ವರ್ಕ್ ಗೆ ಇರ್ಬೇಕಾಗತ್ತೆ. ಸೊ ಅದರಿಂದ ಆ ಫಾರಂ ವರ್ಕ್ ಮತ್ತೆ ಡಿಸ್ಮ್ಯಾಂಟ್ಲ್ ಮಾಡುವಾಗ ಅಥವಾ ಫಾರಂ ವರ್ಕ್ ಅನ್ನ ರಿಮೂವ್ ಮಾಡುವಾಗ ಅದು ಕಾಂಕ್ರೀಟ್ ಸರ್ಫೇಸ್ ಗೆ ಅಂಟ್ಕೋಬಾರ್ದು ಅಥವಾ it should not damage the concrete surface while dismantling the formwork from the concrete. We are separating the formwork from the concrete. So this is how we have to maintain the quality of the concrete, quality of the RC members. Similarly, in what is regarding with the sanitary ಅಥವಾ water supply lines ಅಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಪೈಪ್ ಲೈನ್ ಅನ್ನ ನಾವು ಸ್ಟ್ರೇಟ್ ಆಗಿ ಹಾಕ್ಬೇಕಾಗತ್ತೆ. ಸೊ ಮತ್ತೆ ಬೆಂಡ್ಸ್ ಅನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಪ್ರತಿಯೊಂದು ಜಾಯಿಂಟ್ ಅನ್ನ ನಾವು ಲೀಕ್ ಪ್ರೂಫ್ ಅಂತ ಹೇಳಿ ಇನ್ಸ್ಪೆಕ್ಷನ್ ಅಲ್ಲಿ ಅಂದ್ರೆ ಲೀಕ್ ಪ್ರೂಫ್ ಮಾಡ್ಬೇಕಾಗತ್ತೆ, ಪ್ರಾಪರ್ ಆಗಿ ಜಾಯಿನ್ ಮಾಡ್ಬೇಕಾಗತ್ತೆ. ಸೊ ಪ್ರತಿಯೊಂದು ಜಾಯಿಂಟ್ ಗೂ ಕೂಡ ನಾವು ಸಪೋರ್ಟ್ ನ ಕೊಡ್ಬೇಕಾಗತ್ತೆ. ಸೊ ಮತ್ತೆ ಇದು ಒಂದು ಪ್ರತಿಯೊಂದು ಜಾಯಿಂಟ್ ಕೂಡ ವಾಟರ್ ಟೈಟ್ ಆಗಿರ್ಬೇಕು. ಸೊ ಒಂದ್ ವೇಳೆ ಈ ಪೈಪ್ ಲೈನ್ ಅಲ್ಲಿ ಏನಾದ್ರೂ ಒಂದು ಸಮಸ್ಯೆ ಆಯ್ತು ಅಂತ ಅಂದ್ರೆ ಅದಕ್ಕೆ ಬೇಕಾದಂತ ಇನ್ಸ್ಪೆಕ್ಷನ್ಸ್ ಮಾಡ್ಲಿಕ್ಕೆ ಬೇಕಾದಂತ ಮ್ಯಾನ್ಹೋಲ್ ಅಥವಾ ಇನ್ಸ್ಪೆಕ್ಷನ್ ಚೇಂಬರ್ಸ್ ನ ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಕೊಡ್ಬೇಕಾಗತ್ತೆ. ಫೈನಲ್ ಆಗಿ ನಾವು ಈ ಒಂದು ಪೈಪ್ ಲೈನ್ ಅನ್ನ ಮುಚ್ಚಬೇಕಾದ್ರೆ ಅಥವಾ ಟ್ರೆಂಚ್ ಅನ್ನ ವಾಪಸ್ ಫಿಲ್ ಮಾಡ್ಬೇಕಾದ್ರೆ ಸೊ ಪೈಪ್ ಲೈನ್ ಲೀಕೇಜ್ ಪ್ರೂಫ್ ಅಂತ ಹೇಳಿ ಲೀಕೇಜ್ ಯಾವುದೇ ಲೀಕೇಜ್ ಇಲ್ಲ ಪೈಪ್ ಲೈನ್ ಅಲ್ಲಿ ಅಂತ ಖಾತ್ರಿ ಮಾಡ್ಕೋಬೇಕಾಗತ್ತೆ. ಸೊ ಈ ಒಂದು ಕ್ರಮದಲ್ಲಿ ನಾವು ಕ್ವಾಲಿಟಿ ಕಂಟ್ರೋಲ್ ನ ಮಾಡ್ಬೇಕಾಗತ್ತೆ.